ಸರ್ ಫಸ್ಟ್ ಇಲ್ಲಿ ನೋಡೋದು ಹಾ. ನಮ್ದು ಆರ್ಗ್ಯಾನಿಕ್ ಸಿಲ್ಕ್ ಕಾಟನ್ ಮ್ಯಾಟ್ರಸ್. ಆರ್ಗ್ಯಾನಿಕ್ ಸಿಲ್ಕ್ ಕಾಟನ್ ಮ್ಯಾಟ್ರಸ್. ಮೊನ್ನೆದಾಗಿ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಇದು. ಬ್ಯಾಕ್ ಸಪೋರ್ಟ್, ಬ್ಯಾಕ್ ಪೇನ್ ಇದ್ದವರಿಗೆಲ್ಲ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಅಂಡ್ ಕೂಲ್ ಆಗಿದೆ, ಕೂಲ್ ಆಗಿರ್ತದೆ. ಈ ಹೆವಿ ಇದರಲ್ಲೂ ಕೂಡ ಸ್ಪೆಷಲ್ ಬಟ್ಟೆ ಸರ್, ಈ ಬಟ್ಟೆನೂ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ಕೇನೆ. ಸೊ ಬಟ್ಟೆನೂ ಆರ್ಗ್ಯಾನಿಕ್ಕು, ಒಳಗಡೆ ಇರುವಂತಹ ಹತ್ತಿನೂ ಕೂಡ ಆರ್ಗ್ಯಾನಿಕ್. ನನಗೆ ಆ್ಯಕ್ಚುಲಿ ಫೀಲ್ ಆಗ್ತಾ ಇದೆ. ಇದು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಹೋಟೆಲ್ದಲ್ಲಿ, ಹೋಟೆಲಲ್ಲಿ, ಲಾಡ್ಜು, ಹಾಂ 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 ಹಾಂ, PG, ಹಾಂ 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 ಹಾಸ್ಟೆಲ್, ಹಾಂ ಹಾಂ ಹಾಂ, ಮತ್ತೆ ಕೆಲವು ಟ್ರಾವೆಲ್ ಮಾಡ್ತಾರೆ ಕೆಳಗಡೆ ಮಲಗಲಿಕ್ಕೆ, ಅದೆಲ್ಲ ಯೂಸ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಆ್ಯಕ್ಚುಲಿ ಮಾಡಿ ತೋರಿಸ್ಬಿಡ್ತೀನಿ. ಇದಕ್ಕೆ ಸೀಟ್ಗೆ ಹಾಕೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಹಿಂಗಿಡೋದಲ್ಲ ಸರ್ ಇದು. ಹೌದು ಸರ್. ಜಸ್ಟ್ ಈ ಥರ ಇಟ್ಟು ನೋಡಿ, ಈ ಥರ ಕುತ್ಕೊಂಡ್ರೆ ಬನ್ನಿ ಅಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ನಿಮಗೆ ಬ್ಯಾಕ್ನಲ್ಲಿ ಯಾವ ಜಾಗ ಸಪೋರ್ಟ್ ಬೇಕು ಹಾಂ ಹಾಂ, ಆ ಜಾಗದಲ್ಲಿ ಹಾಗೆ ಕಂಫರ್ಟ್ ಆಗಿ ಇಟ್ಕೋಬೋದು. ಸೊ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೇ ಹೊಸ ಹೊಡೆಯುತ್ತೆ ಒಂದು ಹೊಸ ಬೆಡ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ಬೆಡ್ ಇನ್ಫಾರ್ಮೇಷನ್ ತರ್ತಾ ಇದ್ದೀನಿ. ಯಾವುದೇ ಫರ್ನಿಚರ್ ಇನ್ಫಾರ್ಮೇಷನ್ ಅಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ತುಂಬ ಫರ್ನಿಚರ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಮಲ್ಲಿ ತುಂಬ ಜನ ನನ್ನ ಫರ್ನಿಚರ್ ವೀಡಿಯೋಗಳು ನೋಡಿಬಿಟ್ಟು ಹುಡ್ಕೊಂಡು ಹೋಗ್ಬಿಟ್ಟು ಫರ್ನಿಚರ್ ತೊಗೊಂಬರ್ತಾ ಇರ್ತೀರಾ. ಸೊ ಇಲ್ಲಿ ಬರುವಂಥದ್ದು ಸರ್ ಫರ್ನಿಚರ್ ಎಲ್ಲ ಮಾಡ್ತೀರಾ, ಮ್ಯಾಟ್ರಸ್ ಮಾಡಿ ಅಂತ ಕೇಳ್ತಾ ಇದ್ದೆ. ತುಂಬ ರೇರ್ ಆಗಿ ಮ್ಯಾಟ್ರಸ್ ವೀಡಿಯೋಸ್ಗಳನ್ನು ಕೂಡ ಮಾಡ್ತಾ ಇದ್ದೆ. ಬಟ್ ಇವತ್ತು ನಾನು ನಿಮಗೆ ತರ್ತಾ ಇರುವಂಥದ್ದು ನ್ಯಾಚುರಲ್ ಬೆಡ್ಗಳು. ಹೌದು, ಯಾವುದೇ ಫೋಮ್ ಆಗಲಿ ಲೇಟೆಕ್ಸ್ ಅವೆಲ್ಲ ಇಲ್ಲ, ನ್ಯಾಚುರಲ್ ಬೆಡ್ಗಳನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು. ನೋಡಿ, ಮುಂಚೆಯಿಂದನೂ ಕೂಡ ನಾನು ಚಿಕ್ಕಂದಿನಿಂದಾಗಿಂದನೂ ಕೂಡ ಈ ರೀತಿ ನ್ಯಾಚುರಲ್ ಬೆಡ್ ಮೇಲೆ ಮಲ್ಕೊಂಡು ಬಂದಿರುವಂಥದ್ದು. ಬಟ್ ಇವಾಗ ಈ ರೀತಿ ಬೆಡ್ಗಳು ಕಣ್ಮರೆ ಆಗ್ತಾ ಇದೆ. ಆದರೆ ಕಣ್ಮರೆ ಆಗೋದು ಬೇಡ, ಮತ್ತೆ ವಾಪಸ್ ಬರಲೇಬೇಕು. ನಮ್ಮ ದೇಹಕ್ಕೆ ಒಳ್ಳೆ ನಿದ್ರೆ ಕೊಡಬೇಕು, ಯಾಕಂತಂದರೆ ಒಂದು ಆರ್ಗ್ಯಾನಿಕ್ ಯುಗ ಬರ್ತಾ ಇದೆ ಅಲ್ವಾ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸ್ಲೀಪಿಂಗ್ ಜಾಯ್ ಕಂಪ್ನಿ ಕಡೆಯಿಂದ ರಾಜೇಶ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ ಸರ್, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳೋದು ಒಂದೇ ಕ್ವಶನ್. ನಿಮ್ಮ ಕಂಪ್ನಿ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟು ಈ ಟೈಮಲ್ಲಿ ಮ್ಯಾಟ್ರಸ್ಸಲ್ಲಿ ಎಷ್ಟೊಂದು ಮ್ಯಾಟ್ರಸ್ ಬರ್ತಾ ಇದೆ. ಇಷ್ಟಪ್ಪಾಯಿಂದ ಹಿಡಿದು ಇಷ್ಟಪ್ಪವರೆಗೆ ಮ್ಯಾಟ್ರಸ್ ಬರುತ್ತೆ. ನಮ್ಮಲ್ಲಿ ಲೇಟೆಕ್ಸ್ ಮ್ಯಾಟ್ರಸ್ ಬರ್ತಾ ಇದೆ, ಫೋಮ್ ಮ್ಯಾಟ್ರಸ್ ಬರ್ತಾ ಇದೆ, ಸ್ಪ್ರಿಂಗ್ ಇದೆ, ಆರ್ಥೋ ಇದೆ, ಒಂದಲ್ಲ ಹನ್ನೊಂದು ಇದೆ ತಾನೆ, ಹಂಡ್ರೆಡ್ಸ್ ಆಫ್ ಇದೆ. ದಿನ ಆ್ಯಡ್ ನೋಡ್ತೀವಿ ನಾವು. ಅಂಥ ಟೈಮಲ್ಲಿ ನೀವೇನಕ್ಕೆ ನ್ಯಾಚುರಲ್ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ವೈ ನ್ಯಾಚುರಲ್? ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ. ಹೇಗೆ ನಾವು ಫುಡ್ನಲ್ಲಿ ಪ್ರಾಸೆಸ್ಡ್ ಫುಡ್ ಅವಾಯ್ಡ್ ಮಾಡ್ತೇವೆ, ಆ ಥರ ಸ್ಲೀಪಿಂಗ್ನಲ್ಲಿ ಹೆಲ್ತಿ ಸ್ಲೀಪಿಂಗ್ ಅಂತ ಪ್ರಾಕ್ಟೀಸ್ ಮಾಡಬೇಕು. ನೀವು ಹೇಳ್ತಾ ಇರೋದು ಲೈಕ್ ಆರ್ಗ್ಯಾನಿಕ್ ಬರ್ತಾ ಇದೀವಿ ಇವಾಗ ನಾವು. ಹೌದು, ಆರ್ಗ್ಯಾನಿಕ್ ಫುಡ್ಡಿಗೆ ಬರ್ತಾ ಇದ್ದೀವಿ. ಆ ಥರ ನೀವು ಆರ್ಗ್ಯಾನಿಕ್ ಮ್ಯಾಟ್ರಸ್. ಆರ್ಗ್ಯಾನಿಕ್ ಮ್ಯಾಟ್ರಸ್ ಆದರೆ ಯಾವ ಥರ ಕೆಮಿಕಲ್, ನೋ ಕೆಮಿಕಲ್ ಇನ್ ಟು ದಿಸ್ ಪ್ರಾಡಕ್ಟ್. ಇದ್ರ ಕೆಮಿಕಲ್ ಇಲ್ಲ, ನೋ ಕೆಮಿಕಲ್ಸ್. ಓಕೆ. ಸೊ ಆ್ಯಂಡ್ ಕಂಫರ್ಟ್ ಸ್ಲೀಪಿಂಗ್. ನಾವು ಹೇಗೆ ಮಲಗ್ತೇವೆ, ಇಟ್ ಇಸ್ ಇಂಪಾರ್ಟೆಂಟ್. ಎಸ್, ದ ಫುಡ್ ದಿ ವಿ ಈಟ್, ದ ಸ್ಲೀಪ್, ಇದು ಎರಡು ವಿಷಯ ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಆ ಥರದ ಒಂದು ಸ್ಲೀಪಿಂಗ್ 8 hours ವಿ ಸ್ಪೆಂಡ್ ಆನ್ ಅ ಮ್ಯಾಟ್ರಸ್. ಹೌದು, ಕರೆಕ್ಟ್. ಸೊ ಮಲಗುವಾಗ ನಮ್ಮ ಕೆಮಿಕಲ್ ಐಟಮ್ನಲ್ಲಿ ಮಲಗುವಾಗ, ಕೆಮಿಕಲ್ ಫೋಮ್ನಲ್ಲಿ ಮಲಗುವಾಗ ಏನಾಗ್ತದೆ, ಹೀಟ್ ಆಗ್ತದೆ. ಹೌದು, ನಂಬರ್ 1 ಹೀಟ್ ಆಗುತ್ತೆ. ಮತ್ತೆ ಕೆಮಿಕಲ್ ಊಟದಲ್ಲಿ ಅವ್ರು ಮಲಗೋದು, ಕೆಮಿಕಲ್ ನಲ್ಲಿ ಮಲಗೋದು ಒಳ್ಳೇದಲ್ಲ ಅಂತೀರಾ? ಸೊ ನೀವು ಹೇಳೋ ಪ್ರಕಾರ ಮೋಸ್ಟ್ ಆಫ್ ದ ಮ್ಯಾಟ್ರಸ್ ಕೆಮಿಕಲ್ ಅಲ್ಲೇ ಮಾಡಿರ್ತಾರೆ. ಮೋಸ್ಟ್ ಆಫ್ ದ ಮ್ಯಾಟ್ರಸ್ ಕೆಮಿಕಲ್, ಫೋಮ್ ಎಲ್ಲ ಕೆಮಿಕಲ್. ಆಲ್ ಫೋಮ್ಸ್ ಆರ್ ಕೆಮಿಕಲ್. ನೀವು ಬೇಕಾದ್ರೆ ಗೂಗಲ್ ಕೂಡ ಮಾಡ್ಬೋದು. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಫೋಮ್ ಹೇಗೆ ರೆಡಿ ಆಗುತ್ತೆ ಅಂತ ಗೂಗಲ್ ಮಾಡಿ ನೋಡಿ. ಕೆಮಿಕಲ್ ಗಳನ್ನ ಆಡ್ ಮಾಡಿ ಅದನ್ನ ಫೋಮ್ ಅನ್ನ ರೆಡಿ ಮಾಡ್ತಾರೆ. ಸೊ ನಾವು ಅದ್ರ ಮೇಲೆ ಆಲ್ ಟೈಮ್ ಒಂದು 8 to 9 hours ಅದ್ರ ಮೇಲೆ ಮಲಗಿದ್ರೆ ಅಷ್ಟೇ ನಮ್ ಕತೆ ಅಂತ ಹೇಳ್ತೀರಾ ನೀವು. ಆಲ್ರೆಡಿ ಬ್ಯಾಕ್ ಪೈನ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ಓಕೆ, ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಟ್ರೆಡಿಷನ್. ಓಕೆ, ಯಾವ ತರ ನಮ್ದು ಗ್ರ್ಯಾಂಡ್ ಪೇರೆಂಟ್ಸ್ ಯೂಸ್ ಮಾಡಿದ್ದಾರೆ ಆ ತರ ಕಲ್ಚರ್ಗೆ ನಾವು ಹೋಗ್ತೇವೆ. ಓಕೆ. ಸೊ ಬೇಸಿಕ್ಲಿ ಸ್ಲೀಪಿಂಗ್ ಜಾಯ್ ವಿ ಆರ್ ಪ್ರೈಮರಿಲಿ ಇಂಟು ನ್ಯಾಚುರಲ್ ಬೆಡ್ಡಿಂಗ್ ಪ್ರಾಡಕ್ಟ್. ನ್ಯಾಚುರಲ್ ಬೆಡ್ಡಿಂಗ್. ಸೊ ನಮ್ಮ ಹತ್ರ ಆರ್ಗ್ಯಾನಿಕ್ ಲೇಟೆಕ್ಸ್ ಇದೆ, ನ್ಯಾಚುರಲ್ ಲೇಟೆಕ್ಸ್ ಇದೆ. ಇವತ್ತು ಸಿಲ್ಕ್ ಕಾಟನ್ ಕೆಪಾಕ್ ಅಂತ ಹೇಳುದು, ರೇಷ್ಮೆ ಹತ್ತಿ. ಹೌದು, ನೋಡೋಣ ಅದ್ರ ಬಗ್ಗೆ ಯಾವ್ದಂತ ತೋರ್ಸೋಣಂತೆ. ಬನ್ನಿ ತೋರಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಇದೆ ನಮ್ದು. ನಿಮ್ ಸ್ಲೀಪಿಂಗ್ ಜಾಯ್ ಕಂಪನಿ ಇರೋದು ಎಲ್ಲಿ ಬರುತ್ತೆ ಇದು ಆಕ್ಚುಲಿ? ನಮ್ದು ಇಲ್ಲಿ ಲಾಲ್ ಬಾಗ್ ವೆಸ್ಟ್ ಗೇಟ್ ಹತ್ರ ನಮ್ದು ಕಂಪನಿ ಶೋರೂಮ್ ಇದೆ. ಓಕೆ. ಲಾಲ್ ಬಾಗ್ ವೆಸ್ಟ್ ಗೇಟ್ ಹತ್ರ
ಆಪೋಸಿಟ್ HDFC ಬ್ಯಾಂಕ್. HDFC ಬ್ಯಾಂಕ್ ಆಪೋಸಿಟ್ ನಮ್ದು ಶೋರೂಮ್ ಇದೆ. ನಾವು ಈ ಬಿಸ್ನೆಸ್ ನಲ್ಲಿ ಆಯ್ತು ಒಂದು 15 to 17 ಇಯರ್ಸ್ ಆಯ್ತು. 17 ಇಯರ್ಸ್ ಇಂದ ಇದರಲ್ಲಿ ಇದ್ದೀರಾ? ಹೌದು, ಇದೇ ಬಿಸ್ನೆಸ್ ಅಲ್ಲಿ. ಓಕೆ 17 ಇಯರ್ಸ್ ಆಯ್ತು. ಇಟ್ ಇಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ಓಕೆ, ಅಂಡ್ ವಿ ಆರ್ ವಂಡರ್ಫುಲ್ ಕಸ್ಟಮರ್ಸ್. ಓಕೆ, ನೀವು ಬೆಂಗಳೂರು ಅವನೇನಾ ಅಥವಾ ಮಂಗಳೂರು ಎಲ್ಲ ಕಡೆ ಮಾಡ್ತೀರಾ? ನಮ್ದು ಶೋರೂಮ್ ಒಂದು ಬೆಂಗಳೂರಿನಲ್ಲಿ ಇದೆ, ಒಂದು ಮಂಗಳೂರಿನಲ್ಲಿ ಇದೆ. ಮಂಗಳೂರಲ್ಲೂ ಇದೆ. ಮಂಗಳೂರು ತುಂಬಾ ಜನ ನನ್ನ ವೀಕ್ಷಕರು ಇದ್ದೀರಾ, ಬೇಕಾದ್ರೆ ಮಂಗಳೂರಿಗೂ ಕೂಡ ನೀವು ಹೋಗ್ಬಿಟ್ಟು ಪರ್ಚೇಸಸ್ ಮಾಡಬಹುದು. ಅಲ್ಲಿನ ನಂಬರ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇಲ್ಲಿ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಹತ್ರ? ಇಲ್ಲಿ ನಮ್ಮ ಹತ್ರ ಆರ್ಗ್ಯಾನಿಕ್ ಲೇಟೆಕ್ಸ್ ಮತ್ತೆ ಕಾಟನ್, ಸಿಲ್ಕ್ ಕಾಟನ್ ಮ್ಯಾಟ್ರಸ್ ಇದೆ. ಸಿಲ್ಕ್ ಸಿಗುತ್ತೆ ಅಲ್ವಾ? ಅಂಡ್ ಎಲ್ಲ ಸೈಜಸ್ ಗಳು ಸಿಗುತ್ತೆ ನಮಗೆ? ಎನಿ ಸೈಜ್ ವಿ ಕ್ಯಾನ್ ಕಸ್ಟಮೈಸ್. ಯಾಕಂತಂದ್ರೆ ಮ್ಯಾಟ್ರಸ್ ಅಂತ ಬಂದಾಗ ಎಲ್ಲ ಸೈಜ್ ಸಿಗುತ್ತೆ. ನ್ಯಾಚುರಲ್ ಸೈಜಸ್ ಇದೆಯಾ? ಸೈಜ್ ಇದೆ, ಥಿಕ್ನೆಸ್ ನಲ್ಲಿ ಡಿಫರೆನ್ಸ್ ಇದೆ, ಕಸ್ಟಮೈಸೇಷನ್ ಆನ್ ದ ಕಂಫರ್ಟ್ ಆಲ್ಸೋ. ಕಂಫರ್ಟ್ ಅಲ್ಲಿ ಹೌದು, ಕಂಫರ್ಟ್ ಅಲ್ಲಿ ಕೆಲವರಿಗೆ ಹಾರ್ಡ್ ಕೇಳ್ತಾರೆ, ಕೆಲವರಿಗೆ ಸಾಫ್ಟ್ ಕೇಳ್ತಾರೆ, ಕೆಲವರು ಆರ್ಥೋಪೆಡಿಕ್ ಕೇಳ್ತಾರೆ. ಸೊ ಯಾವ ತರ ಬೇಕಾದ್ರೆ ಮಾಡಿಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಬೆಡ್ಗಳಲ್ಲಿ ರೆಡಿ ಇದೆ. ನಾವು ಕೂಡ ಮಲಗಿ ಕೂಡ ನೋಡೋಣ, ಯೋಚನೆ ಬೇಡ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅದು ಹೇಗೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರೆ, ಅದೇ ರೀತಿ ಮತ್ತೆ ರಿಪೀಟ್ ಆಗ್ತಾ ಇದೆ ನಮ್ಮ ಹಳೇ ಕಾಲ. ಸೊ ಯಾವ ರೀತಿ ಇದೆ ನೋಡೋಣ, ಬನ್ನಿ ವೀಕ್ಷಕರೇ, ಬನ್ನಿ ಸರ್. ಫಸ್ಟ್ ಯಾವ್ದು ನೋಡ್ತಾ ಇದೀವಿ ನಾವು? ಸರ್ ಫಸ್ಟ್ ಇಲ್ಲಿ ನೋಡುದು ನಮ್ದು ಆರ್ಗ್ಯಾನಿಕ್ ಸಿಲ್ಕ್ ಕಾಟನ್ ಮ್ಯಾಟ್ರಸ್. ಆರ್ಗ್ಯಾನಿಕ್ ಸಿಲ್ಕ್ ಕಾಟನ್ ಮ್ಯಾಟ್ರಸ್. ಹೌದು ಸರ್, ಇದು ಸಿಲ್ಕ್ ಕಾಟನ್ ಮ್ಯಾಟ್ರಸ್. ಹೌದು, ರೇಷ್ಮೆ ಹತ್ತಿ ಅಂತ ಹೇಳುದು. ತೋರಿಸ್ಬೋದಾ ನಮ್ಗೆ ಯಾವ್ದು ಅಂತ ಹೇಳ್ಬಿಟ್ಟು? ಹೌದು ಸರ್, ಡಿಫ್ರೆನ್ಸ್ ತೋರಿಸ್ಕೊಡಿ. ಹಾಗೆ ರೇಷ್ಮೆ ಹತ್ತಿಗೂ ಕಾಮನ್ ಹತ್ತಿಗೂ ಏನು ಡಿಫ್ರೆನ್ಸ್ ಇರುತ್ತೆ? ರೇಷ್ಮೆ ಹತ್ತಿ ಸ್ಯಾಂಡಲ್ವುಡ್ ಕಲರ್ ನಲ್ಲಿ ಇರ್ತದೆ. ಇದು ಸ್ಯಾಂಡಲ್ವುಡ್ ಕಲರ್ ಅಲ್ಲಿ ಇರುತ್ತೆ. ಕಾಮನ್ ಹತ್ತಿ ತೋರಿಸಿ ನಮಗೆ ಫಸ್ಟ್, ಅದನ್ನ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ? ಸ್ಯಾಂಪಲ್ಗೋಸ್ಕರ ಇಟ್ಟಿದ್ದು. ಓಕೆ, ಸೊ ಇದು ನೀವು ಹೇಳ್ತಾ ಇರೋದು ಕಾಮನ್ ಹತ್ತಿ. ಇದು ಮಾರ್ಕೆಟ್ ನಲ್ಲಿ ಯೂಸ್ ಮಾಡೋದು ಈ ತರ ಹತ್ತಿ. ಓಕೆ, ಇದು ವೇಟ್ ಜಾಸ್ತಿ ಇರ್ತದೆ. ಸೊ ನೀವು ಹೇಳ್ತಾ ಇರೋದು ವೇಟ್ ನೋಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸೊ ಆಕ್ಚುಲಿ ನಾನು ವೇಟ್ ನೋಡೋಣ ಅಂತ ಇದ್ದೀನಿ. ನಾನೇ ವೇಟ್ ತೋರಿಸ್ಬಿಡ್ತೀನಿ. ಇದು ನೋಡಿ, ಇಷ್ಟು ರಾಶಿ ಇದೆ, ಇದು ಇಷ್ಟೇ ಇದೆ. ಯಾವ್ದ್ರಲ್ಲಿ ವೇಟ್ ಜಾಸ್ತಿ ಇದೆ? ಸೊ ಇದರಲ್ಲೇ ವೇಟ್ ಆಲ್ಮೋಸ್ಟ್ ಇದೇ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಮ್ಗೆ. ಇಷ್ಟಿದ್ರೂ ಕೂಡ ಇದು ವೇಟ್ ಅನ್ಸ್ತಾ ಇಲ್ಲ. ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 20 ಗ್ರಾಮ್ಸ್ ಬರುತ್ತೆ. 20 ಗ್ರಾಮ್ಸ್ ಇಷ್ಟು? ಹೌದು. ಉಪ್ಪ ವೀಕ್ಷಕರೇ, ಇನ್ನೊಂದು ಇದರಲ್ಲಿ ನಮಗೆ ಬನ್ನಿ ಈ ಕಡೆ, ಇದು ತೋರಿಸ್ಲೇಬೇಕು ನಮಗೆ. ಇದ್ರದ್ದು ಬ್ರೈಟ್ನೆಸ್ ನೋಡಿ, ನಾನು ಸ್ಯಾಂಡಲ್ವುಡ್ ಕಲರ್ ಅಲ್ಲಿ ಬರುತ್ತೆ ನಿಮಗೆ. ಒಂಥರ ಸ್ವಲ್ಪ ಮೆಟಾಲಿಕ್ ಅಲ್ಲಿ ಕಲರ್ ಬರುತ್ತೆ. ಇದು ಆಕ್ಚುಲಿ ನ್ಯಾಚುರಲ್ ವೈಟ್ ಅಂತಲ್ಲ, ಒಂಥರ ಮೆಟಾಲಿಕ್ ಕಲರ್ ಇರುತ್ತೆ. ಸೊ ಕಲರ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂಡ್ ಸ್ಮೂತ್ನೆಸ್ ತುಂಬಾ ಚೆನ್ನಾಗಿದೆ. ಇದು ಖಂಡಿತ ಫೀಲ್ ಚೆನ್ನಾಗಿ ಕೊಡುತ್ತೆ. ಇನ್ನೊಂದು ಅಂಶ ಏನಂದ್ರೆ, ಇದರಲ್ಲಿ ವಾಟರ್ ಅಬ್ಸಾರ್ಬ್ ಆಗಲ್ಲ. ವಾಟರ್ ಅಬ್ಸರ್ವ್ ಆಗೋದಿಲ್ಲ ಅಂತ ಹೇಳಿ, ಕಂಪೇರ್ ಟು ಕಾಟನ್ ಇದರಲ್ಲಿ ನೀರು ಅಷ್ಟು ಅಬ್ಸಾರ್ಬ್ ಆಗಲ್ಲ, ತಗೊಳ್ಳೋದಿಲ್ಲ ಬೇಗ ಅಂತ ಹೇಳ್ತಾರೆ. ಇದೆ ಸರ್ ಕೆಪಾಕ್. ಇದೇನಾ ಅದು? ಸೊ ವೀಕ್ಷಕರು ಇಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಓಹೋ. ಸೊ ಇದು ಅಲ್ಲಿ ಬರ್ತಾ ಇರುವಂತದ್ದು ನೋಡಿದ್ರೆ ಸೀಡ್ ಇರುತ್ತದೆ. ಆ ಸೀಡ್ ಅನ್ನು ರಿಮೂವ್ ಮಾಡಿ ಕಾಟನ್ ಅನ್ನು ಸೆಪರೇಟ್ ಮಾಡ್ತಾರೆ. ರೇಷ್ಮೆ ಹತ್ತಿ ಅಂತ ಹೇಳ್ತಾರೆ ಇದನ್ನ. ನೋಡಿ ಇಲ್ಲಿ ತೋರಿಸ್ತಾ ಇದೀವಲ್ವಾ, ಇದು ರೇಷ್ಮೆ ಹತ್ತಿ. ಇದು ನಾವು ಯೂಶುವಲಿ ನಮ್ಮ ಹಳೆ ಕಾಲದಲ್ಲಿ ಏನು ನಾವು ಇದು ಮಾಡಿಸ್ತಾ ಇದ್ವಿ ಅದು ಹತ್ತಿ. ಇದು ಬೇಗನೆ ಇದಾಗ್ಬಿಡುತ್ತೆ, ಇದು ಸ್ಯಾಗ್ ಆಗ್ಬಿಡುತ್ತೆ ಅಲ್ವಾ, ಕಂಪ್ರೆಸ್ ಆಗ್ಬಿಡುತ್ತೆ. ಇದು ತುಂಬಾ ಲೈಫ್ ಬರುತ್ತಾ ಸರ್? ಇದು ತುಂಬಾ ಲೈಫ್. ಹೌದು ಸರ್, ನಮ್ದು ಹಾಸಿಗೆಗೆ ಇವತ್ತು ನೋಡಿದ್ರೆ ಇದು 6 ಇಂಚಸ್ ಹಾಸಿಗೆ ಎಲ್ಲ 5 ವರ್ಷ ವಾರಂಟಿ ಕೊಡ್ತೀವಿ ನಾವು. 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ. ಓಕೆ, ಇವಾಗ ನಾವು ಒಂದು ಕೆಲಸ ಮಾಡೋಣ, 1 by 1 ಪ್ರಾಡಕ್ಟ್ ನೋಡೋಣ. ಇವಾಗ ನಾವು ಪ್ರಾಡಕ್ಟ್ಗಳನ್ನು ಕೂಡ ನೋಡೋಣ. ಸೊ ಅದಕ್ಕೆ ನಮ್ಮ ಅಂಕಲ್ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟಿದ್ದೀನಿ. ನಾನೇ ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ. ಯಾಕಂದ್ರೆ ಬೆಡ್ ಅಂತಂದ್ಮೇಲೆ ನಾವು ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನಮಗೆ ಸಮಾಧಾನ ಆಗುವಂಥದ್ದು. ಸರ್ ಫಸ್ಟು ಇದು ಮೇಲ್ಗಡೆ ಏನಿದು? ಇದು ನಿಮಗೆ ಟಾಪರ್ ಅಂತ ಹೇಳಿ. ಇದು ಟಾಪರ್. ಇದು ಬೇಸಿಕ್ ಬೆಡ್. ಇದು ಬೇಸಿಕ್ ಬೆಡ್. ಸೊ ನಾವು ಫಾರ್ ಲೈಫ್ ಪರ್ಪಸ್ ನಾವು ಜನರಲಿ ಕಸ್ಟಮರ್ ಹತ್ರ ಏನ್ ಹೇಳುದು, ಸ್ವಲ್ಪ ಫಿಲ್ಲಿಂಗ್ ಜಾಸ್ತಿ ಮಾಡಿ ಕೊಡುವುದು. ಜಾಸ್ತಿ ಮಾಡ್ತೀರಾ? ಜಾಸ್ತಿ ಫಿಲ್ಲಿಂಗ್ ಸ್ವಲ್ಪ ಹಾರ್ಡ್ ಮಾಡಿ. ಸೊ ಕೆಲವರು ಹೇಳ್ತಾರೆ, ಇಲ್ಲ ಸರ್ ನನಗೆ ಇಷ್ಟು ಹಾರ್ಡ್ ಬೇಡ, ಸ್ವಲ್ಪ ಕಂಫರ್ಟಬಲ್ ಬೇಕು, ಸ್ಮೂತ್ ಬೇಕು, ಸ್ವಲ್ಪ ಕಂಫರ್ಟ್ ಬೇಕು. ಅವರಿಗೆ ಏನ್ ಮಾಡಿ, ಈ ತರ ಒಂದು ಟಾಪರ್ ಅನ್ನು ಹಾಕೊಡ್ತೀರಾ? ಸರ್ ಒಂದು ಕೆಲಸ ಮಾಡಿ, ಟಾಪರ್ ತೆಗೀರಿ ಹೇಳ್ತೀನಿ ನಾನು. ಫಸ್ಟ್ ಹಂಗೆ ಫೀಲ್ ಮಾಡೋಣ. ಸೊ ವೀಕ್ಷಕರ ಹಂಗೆ ಫೀಲ್ ಮಾಡ್ಬಿಡೋಣ, ಆಮೇಲೆ ನಿಮ್ಗೆ ಇದು ಮಾಡೋಣ. ಟಾಪರ್ ಈ ಕಡೆ ಇರಲಿ. ಸೊ ಇದು ಬೇಸಿಕ್ ನಿಮ್ದು ಇದಲ್ವಾ? ಇದು ನಮ್ದು ಪ್ರೀಮಿಯಂ ಕೆಪಾಕ್ ಪ್ರಾಡಕ್ಟ್, ಪ್ರೀಮಿಯಂ ಆರ್ಗ್ಯಾನಿಕ್ ಕೆಪಾಕ್. ಓಕೆ, ಈ ಮುಟ್ಟಿದ್ರೇನೆ ಕೂಲ್ ಇದೆ ಅಲ್ಲ ಸರ್? ಇದು ಮಲ್ಕೊಂಡು ನಾನು ಮಲ್ಗಿ ನೋಡ್ತೀನಿ. ವೀಕ್ಷಕರ ಬನ್ನಿ ಇಲ್ಲಿ. ಮೊನ್ನೆದಾಗಿ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಸಪೋರ್ಟ್, ಬ್ಯಾಕ್ ಪೇನ್ ಇದ್ದವರಿಗೆ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಅಂಡ್ ಕೂಲ್ ಆಗಿದೆ. ಈ ಹೆವಿ ಇದರಲ್ಲೂ ಕೂಡ ಸ್ಪೆಷಲ್ ಬಟ್ಟೆ ಸರ್. ಈ ಬಟ್ಟೆನೂ ಆರ್ಗ್ಯಾನಿಕ್ಕೇನೆ. ಸೊ ಬಟ್ಟೆನೂ ಆರ್ಗ್ಯಾನಿಕ್, ಒಳಗಡೆ ಇರುವಂತಹ ಹತ್ತಿನೂ ಕೂಡ ಆರ್ಗ್ಯಾನಿಕ್. ನನಗೆ ಆ್ಯಕ್ಚುಲಿ ಫೀಲ್ ಆಗ್ತಾ ಇದೆ. ನಾನೇನು ಹೇಳ್ತೀನಿ ಅಂತಂದರೆ, ಒಂದ್ಸತಿ ಬನ್ನಿ, ನೀವು ಫೀಲ್ ತೊಗೊಳ್ಳಿ, ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಇದು.
ಸೊ ಇದು ತುಂಬಾ ಕುಶನ್ ಬೇಕು ಅಂದ್ರೆ ಇದು ಹಾಕೊಬೋದಾ? ಕುಶನ್ ಬೇಕಾದ್ರೆ ಇದನ್ನ ಇದನ್ನು ಕೂಡ ಹಾಕಿ ತೋರಿಸ್ಬಿಡ್ತೀವಿ ನಾವು ಇವಾಗ. ಸರ್ ಹಾಕಿ. ಓಕೆ, ಸೊ ಇದು ಹಾಕೊಂಡ್ರೆ ನಮಗೆ ಒಂಥರ ಸ್ಮೂತ್ನೆಸ್ ಫೀಲ್ ಆಗುತ್ತೆ. ಮಲಗಿ ನೋಡಿ. ಮಲಗ್ತೀನಿ. ಸೊ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಗೆಲ್ಲ ಫುಲ್ ಫೀಲಿಂಗ್ ಮಾಡಿಸ್ಲೇಬೇಕು. ಸೊ ಇದು ನಮಗೆ ಆ್ಯಕ್ಚುಲಿ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾಗುತ್ತೆ, ನಮಗೆ ಬೌನ್ಸಿನೆಸ್ ಸ್ವಲ್ಪ ಸಿಗುತ್ತೆ ನಮಗೆ. ಸೊ ಸ್ವಲ್ಪ ಒಳಗಡೆ ಹೋಗ್ತೀವಿ. ಸೊ ಯಾರ್ಯಾರಿಗೆ ತುಂಬ ಸ್ಟಿಫ್ ಬೇಡ, ಒಳಗಡೆ ಸ್ಮೂತ್ ಆಗಿರಬೇಕು ಅಂಥವರೆಲ್ಲ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ಎರಡನ್ನೂ ಕೂಡ, ಇದಕ್ಕೂ ಕೂಡ ನೀವು ಸಿಲ್ಕ್ ಕಾಟನ್ ಯೂಸ್ ಮಾಡಿರ್ತೀರಾ? ಇದು ಸಿಲ್ಕ್ ಕಾಟನ್. ಸಿಲ್ಕ್ ಕಾಟನ್ ನಲ್ಲಿ ಇದು ಆರ್ಗ್ಯಾನಿಕ್. ಇದು ಆರ್ಗ್ಯಾನಿಕ್. ಹೌದು, ಆರ್ಗ್ಯಾನಿಕ್ ಅಂದ್ರೆ ಅದು ಸ್ಪೆಷಲ್ ಸರ್ಟಿಫಿಕೇಶನ್ ಬೇಕು. ಓಕೆ, ರೈಟ್ ಫ್ರಮ್ ದ ಪ್ಲಾಂಟೇಶನ್ ದಲ್ಲಿ ಯಾವ ತರ ಕೆಮಿಕಲ್, ಪೆಸ್ಟಿಸೈಡ್ ಯಾವುದು ಯೂಸ್ ಮಾಡಬಹುದು, ಯಾವುದು ಯೂಸ್ ಮಾಡಿರಬಾರ್ದು. ಹೌದು. ಸೊ ಆ ರೀತಿ ಬೇಸಿಕಲಿ ಇಟ್ ಇಸ್ ಅನ್ ಎಕ್ಸ್ಪೋರ್ಟ್. ಇದು ಎಕ್ಸ್ಪೋರ್ಟ್ ಮಾಡುವ ರೇಷ್ಮೆ ಅಂತ ಹೇಳ್ತೀರಾ? ಓಕೆ, ಸೊ ವೀಕ್ಷಕರೇ, ನಿಮಗೋಸ್ಕರ ಒಂದು ಫೀಲ್ ತಗೊಂಡು ನೋಡಿದೆ ನಾನು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಕೂಲ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಇವರ ಏನು ಪ್ರಾಡಕ್ಟ್ ರೇಂಜ್ ಇದೆ, ಇಲ್ಲೇನು ಪ್ರಾಡಕ್ಟ್ ರೇಂಜ್ ನೋಡ್ತಾ ಇದ್ದೀರಾ, ಈ ಪ್ರಾಡಕ್ಟ್ ರೇಂಜ್ ಅಲ್ಲಿ ಇದು ಆಕ್ಚುಲಿ ಸ್ವಲ್ಪ ಪ್ರೀಮಿಯಂ. ಇದು ಫಸ್ಟ್ ಪ್ರೀಮಿಯಂ ಅಲ್ವಾ? ಸೊ ಇದರಲ್ಲಿ ಯಾವ ಸೈಜ್ ಎಲ್ಲ ಸಿಗುತ್ತೆ ನಮಗೆ? ಎನಿ ಸೈಜ್, ರೈಟ್ ಫ್ರಮ್ ದಿವಾನ್ ಸೈಜ್ ಇಂದ ಸಿಂಗಲ್ ಕಾಟ್ 3ಗೆ 6.5, 4 ಅಡಿ, 5 ಅಡಿ, 6 ಅಡಿ, ಥಿಕ್ನೆಸ್ ನಲ್ಲಿ ಕೂಡ 2 ಇಂಚು, 5 ಇಂಚು, 6 ಇಂಚು ಎಲ್ಲ ಸೈಜ್ ಅಲ್ಲಿ ಮಾಡ್ಕೊಡ್ತೀರಾ ನೀವು. ಸೊ ಫಸ್ಟ್ ಯಾವ್ದು ಬರುತ್ತೆ? ಇದರಲ್ಲಿ ಕಾಮನ್, ಇದರಲ್ಲಿ ಬರೋದು ಕಾಮನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ. ಸೊ ವೀಕ್ಷಕರೇ ಇಲ್ಲಿ ಬನ್ನಿ. ಸೊ ಇದು ಬಂದ್ಬಿಟ್ಟು ಇದು ಎಲ್ಲಿ ಯೂಸ್ ಮಾಡೋ ಸರ್? ಇದು ಆಕ್ಚುಲಿ ಇದು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಹೋಟೆಲ್ ಅಲ್ಲಿ, ಲಾಡ್ಜು, PG, ಹಾಸ್ಟೆಲ್, ಮತ್ತೆ ಕೆಲವು ಟ್ರಾವೆಲ್ ಮಾಡ್ತಾರೆ ಕೆಳಗಡೆ ಮಲಗಲಿಕ್ಕೆ, ಅದೆಲ್ಲ ಯೂಸ್ ಆಗುತ್ತೆ. ಇದು ಎಷ್ಟು ಇಂಚ್ ಇದು? ಇದು 2 ಇಂಚಸ್, ಬಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 3.5 ಇಂಚು ಬರುತ್ತೆ. ಸೊ ಇದು ಬೇಸಿಕಲಿ ಬರುವಂತದ್ದು ಆಕ್ಚುಲಿ. ಓಕೆ, ಒಂದು ಬೇಸ್ ಲೆವೆಲ್ ಅಂತ ಹೇಳ್ಬೋದು. ಬಟ್ ಇದನ್ನು ಫೀಲ್ ಮಾಡೋಣ. ಇದನ್ನು ಹಾಸ್ಟೆಲ್ ಮ್ಯಾಟ್ರೆಸ್ ಅಂತ ಹೇಳೋದು. ಇದು ಸಿಲ್ಕ್ ಕಾಟನ್ ಹಾಕಿರ್ತಾರೆ. ಇದು ನ್ಯಾಚುರಲ್, ಎಲ್ಲದೂ ಸಿಲ್ಕ್ ಕಾಟನ್ ಯೂಸ್ ಮಾಡೋದು. ಇದರಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್, ಅದರಲ್ಲಿ ಸರ್ಟಿಫಿಕೇಶನ್ ಬೇಕು ಅಲ್ವಾ? ಆ ಬಟ್ಟೆನು ಯಾವ ತರ, ಇದರಲ್ಲಿ ಕೆಮಿಕಲ್ ಕಲರ್ಗೋಸ್ಕರ ಡೈ ಎಲ್ಲ ಯೂಸ್ ಮಾಡ್ತಾರೆ. ಹೌದು, ಅದರಲ್ಲಿ ಆ ತರ ಕೂಡ ಇಲ್ಲ, ಪ್ಯೂರ್. ಓಕೆ, ಇದನ್ನು ನಾನು ಆಕ್ಚುಲಿ ಫೀಲ್ ಮಾಡಿ ನೋಡ್ಲೇಬೇಕು. ಅದಕ್ಕೆ ಇವತ್ತು ನಾನು ಕ್ಯಾಮ್ರಾ ತಗೊಂಡಿಲ್ಲ, ಯಾಕಂತಂದ್ರೆ ನನಗೂ ಫೀಲ್ ಬೇಕೇ ಬೇಕು. ಎಸ್, ಚೆನ್ನಾಗಿದೆ. ಇದು ಬೇಸಿಕ್ ರೇಂಜ್ ಆದ್ರೂ ಒಳ್ಳೆ ಕೂಲ್ನೆಸ್ ಇದೆ. ಹೌದು ಸರ್, ನಮ್ಮ ಈ ಹಾಸ್ಟೆಲ್ PG ನಲ್ಲಿ ಯೂಸ್ ಮಾಡುವವರು ಎಲ್ಲರೂ ಏನ್ ಮಾಡ್ತಾರೆ, ಫೋಮ್ ಮ್ಯಾಟ್ರಸ್. ಬಟ್ ಫೋಮ್ ಇಸ್ ನಾಟ್ ಗುಡ್. ಪಾಪ ಎಲ್ಲಿಂದ ಊರಿಂದ ಬಂದು ಇಲ್ಲಿ ಕೆಲಸಕ್ಕೆ ಕಲೀಲಿಕ್ಕೆ ಬರ್ತಾರೆ, ಅವರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀರಾ. ನೋಡಿ, ನೀವು ಯಾಕೆ ನ್ಯಾಚುರಲ್ ಹೋಗ್ಬೇಕು ಅಂದ್ರೆ, ನೋಡಿ ದಿಂಬಲ್ಲ ಇಟ್ಕೊಂಡಿರ್ತೀರಾ, ರಾತ್ರಿ ಎಲ್ಲ ಇದ್ರ ಮೇಲೆ ಇಲ್ಲೇ ವಾಸನೆ ತಗೊಂತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಕೆಮಿಕಲ್ ಇನ್ಹೇಲ್ ಆಗ್ತದೆ, ನಿಮ್ಮ ಬಾಡಿಗೆ ಕೆಮಿಕಲ್ ಸೇರ್ತಾ ಇರುತ್ತೆ. ಸೊ ನ್ಯಾಚುರಲ್ ಪ್ರಾಡಕ್ಟ್ ನೀವು ಹೋದಾಗ ಈ ರೀತಿ ಟೆನ್ಷನ್ಸ್ಗಳೆಲ್ಲ ಇರಲ್ಲ. ಆಮೇಲೆ ಇನ್ನೊಂದು ಸರ್, ಈ ರೆಗ್ಯುಲರ್ ಇದು ಕಾಟನ್ ಬರುತ್ತಲ್ಲ, ಅದರಲ್ಲಿ ನಮಗೆ ಡಸ್ಟ್ ಬರುತ್ತೆ. ಹೌದು ಸರ್, ಕರೆಕ್ಟ್ ತಾನೆ? ಇದರಲ್ಲಿ ಡಸ್ಟ್ ಇದೆಯಾ? ಇದರಲ್ಲಿ ಡಸ್ಟ್ ಅಕ್ಯುಮೇಟ್ ಆಗಲ್ಲ. ಬನ್ನಿ ವೀಕ್ಷಕರೇ, ಡಸ್ಟ್ ಎಲ್ಲ ಏನು ತೊಂದರೆ, ಡಸ್ಟ್ ಅಕ್ಯುಮೇಟ್ ಆಗಲ್ಲ. ಯಾಕೆಂದ್ರೆ ನಾವು ಬಟ್ಟೆ ಅದಕ್ಕೋಸ್ಕರ ಮುಂದೆ ಕಾಲದಲ್ಲಿ ಆ ಥಿಕ್ ಬಟ್ಟೆ ಹಾಕ್ತಾರೆ, ಅದರಲ್ಲಿ ಡಸ್ಟ್ ಅಕ್ಯುಮೇಷನ್ ಆಗ್ತದೆ. ಮತ್ತೆ ಅವರು ನಾರ್ಮಲ್ ಕಾಟನ್ ಹಾಕುವಾಗ ಆ ಸಣ್ಣ ಸಣ್ಣ ಪಾರ್ಟಿಕಲ್ ಹೋಗಿ ಅದು ಡಸ್ಟ್ ಲಂಗ್ಸ್ ನಲ್ಲಿ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಆತರ ಸಮಸ್ಯೆ ಇಲ್ಲ, ಡಸ್ಟ್ ಬರೋದೇ ಇಲ್ಲ ಸಿಲ್ಕ್ ಕಾಟನ್. ಯಾಕೆಂದ್ರೆ ನಾವು ಯೂಸ್ ಮಾಡುವ ಬಟ್ಟೆ ಆತರ, ಈ ಬಟ್ಟೆ ಚೆನ್ನಾಗಿರುತ್ತೆ. ಇದು ಥಿಕ್ಕೆಸ್ಟ್ ಆಫ್ ಕ್ವಾಲಿಟಿ. ಸೊ ಇದರಿಂದ ನಮಗೆ ಯಾವುದೇ ರೀತಿ ಡಸ್ಟ್ ಬರೋದಿಲ್ಲ, ನೋ ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಇಯರ್ ಟು ಇಯರ್ ನಾವು ಯೂಸ್ ಮಾಡ್ತಾ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಮಲ್ಕೊಂತೀನಿ ಅಂದ್ರೆ ಅದೇ ಸ್ಯಾಗ್ ಆಗಿಬಿಡುತ್ತೆ, ಒಳಗಡೆ ಕಂಪ್ರೆಸ್ ಆಗಿಬಿಡುತ್ತೆ. ಇಲ್ಲಿ ಏನು ಆತರ ಸಮಸ್ಯೆ ಬರಲ್ವಾ? ಅದಕ್ಕೋಸ್ಕರ ನಮ್ಮ ಇದರಲ್ಲಿ ಫಾರ್ 6 ಇಂಚಸ್ ಅಂಡ್ ಅಬವ್ ರೇಂಜ್ಗೆ 5 ವರ್ಷ ವಾರಂಟಿ ಕೊಡ್ತೇವೆ. 5 ವರ್ಷ ವಾರಂಟಿ. 6 ಇಂಚಸ್ ಅಬವ್ ಮ್ಯಾಟ್ರಸ್. ಸೊ ಬಿಲೋ 2-3 ಇಂಚಸ್ ಹೋಗಿದ್ರೆ ನಾವು ಅದನ್ನ ಸರ್ವಿಸ್ ಮಾಡಿ ಕೊಡ್ತೀರಾ? ಓಕೆ, ಸೊ ಬೇಸಿಕಲಿ ಲೈಕ್ ಎಷ್ಟು ವರ್ಷ ತನಕ ಒಳ್ಳೆ ಕಂಫರ್ಟ್ ಇರುತ್ತೆ ನಮಗೆ ನಿಮ್ಮ ಪ್ರಕಾರ? ಯು ಕ್ಯಾನ್ ಯೂಸ್ ಅಪ್ ಟು 20 ಇಯರ್ಸ್. 20 ಇಯರ್ಸ್, 20 ವರ್ಷ ಯೂಸ್ ಮಾಡಬಹುದು. ಇದರಲ್ಲಿ ಏನು ಅಡ್ವಾಂಟೇಜ್, ಒಂದು ಫಾರ್ ಎಕ್ಸಾಂಪಲ್ ಆಫ್ಟರ್ ನಿಮಗೆ ಒಂದು 7 ಇಯರ್ಸ್ 8 ಇಯರ್ಸ್ ಆದ ಮೇಲೆ ಒಂದು ಸ್ವಲ್ಪ ಹಲ್ಲ ಅನ್ಇವನ್ನೆಸ್ ಇದೆ, ನಮಗೆ ಫೋನ್ ಮಾಡಿದ್ರೆ ನಮ್ಮ ಜನ ಬಂದು ಅದನ್ನು ರೀಫಿಲ್ ಮಾಡ್ತಾರೆ. ಇದು ಮತ್ತೆ ರೀಫಿಲ್ ಮಾಡಿ ಅದು ನಿಮಗೆ ಹೊಸತನ ರೆಡಿ ಮಾಡ್ಕೊಡ್ತೀರಾ ಅಲ್ವಾ? ಸೊ ಇದನ್ನು ಕೂಡ ಫೀಲ್ ತಗೊಳ್ಳೋಣ. ಇದು ಆಕ್ಚುಲಿ ಇದೆಷ್ಟು ದಪ್ಪ ಬರ್ತಾ ಇದೆ? ಇದು 6 ಇಂಚಸ್. 6 ಇಂಚಸ್. ಇದರಲ್ಲಿ ಹಾರ್ಡ್ ರೇಂಜ್. ಇದು ಹಾರ್ಡ್. ಸೊ ಇದರಲ್ಲಿ ಯಾಕೆ ಹಾರ್ಡ್ ಅಂದ್ರೆ, ನಿಮಗೆ ಜಾಸ್ತಿ ಫೀಲಿಂಗ್ ಇದ್ದಾಗ ಲೈಫ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ. ಹಾರ್ಡ್ ಇರೋದ್ರಿಂದ ಬಾಡಿಗೆ ಏನು ತೊಂದರೆ ಇಲ್ಲ. ಸರ್, ಕೆಲವರು ಜನರಲ್ ಆಗಿ ಸೀನಿಯರ್ ಸಿಟಿಸನ್ ಯೂಸ್ ಮಾಡುವವರು ಹಾರ್ಡ್ ಕೇಳ್ತಾರೆ, ಬೆಟರ್ ಅಂತ. ಬೆಡ್ ಸ್ವಲ್ಪ ಹಾರ್ಡ್ ಬೇಕು, ಫರ್ಮ್ ಬೇಕು. ಇವತ್ತು ಕೆಲವು ಮೈಂಡ್ ಸೆಟ್ ಇರುತ್ತೆ ಹಾರ್ಡ್ ನಲ್ಲಿ ಮಾಡೋದು ಒಳ್ಳೆಯದು ಅನ್ನೋದೊಂದು, ಅದಕ್ಕೋಸ್ಕರ ಈ ತರ ಹಾರ್ಡ್. ನೋಡೋಣ ಹಾರ್ಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾರ್ಡ್ ಒಂದು ಫೀಲಿಂಗ್ ಕೂಡ ತಗೊಳ್ಳೋಣ. ಇದು ಸ್ವಲ್ಪ ಸ್ಟಿಫ್ ಆಗಿದೆ ಅಲ್ವಾ? ಸೊ ಸ್ವಲ್ಪ ಲೈಕ್ ತುಂಬಾ ಇದ್ರ ತರ ಇಲ್ಲ ಇದು. ಹೌದು, ಇದು ಸ್ಟಿಫ್ ಮ್ಯಾಟ್ರೆಸ್ ಬೇಕು ಅಂತ ಕೇಳ್ತಾರಲ್ಲ ಅವರಿಗೆ ಸ್ಟಿಫ್ ಮ್ಯಾಟ್ರೆಸ್. ಇದರಲ್ಲಿ ಸಾಫ್ಟ್ ಬೇಕಂದ್ರೆ ಇದನ್ನ ಮೇಲೆ
ಮೇಲೆ ಒಂದು ಟಾಪರ್ ಹಾಕಿ ನೀವು ಯೂಸ್ ಅಲ್ಲಿ ಹಾಕಿದ್ದೀರಲ್ಲ ಟಾಪರ್ ಆ ತರ ಹಾಕಿ ಯೂಸ್ ಮಾಡಬಹುದು ಅಲ್ವಾ? ಅವಾಗ ನಮಗೆ ಡಬಲ್ ಇದು ಸಿಗುತ್ತೆ, ಡಬಲ್ ಕಂಫರ್ಟ್ ಸಿಗುತ್ತೆ. ನಿಮಗೆ ಸಾಫ್ಟ್ ಬೇಕಾದ್ರೆ ಸಾಫ್ಟ್, ಹಾರ್ಡ್ ಬೇಕಾದ್ರೆ ಹಾರ್ಡ್. ಹೌದು ವೀಕ್ಷಕರು, ತುಂಬಾ ಜನ ಆಕ್ಚುಲಿ ನಿಮಗೆ ಸಾಫ್ಟ್ ಇಷ್ಟ ಆಗೋದಿಲ್ಲ, ನಮ್ಮ ಬೆನ್ನಿಗೆ ಕರೆಕ್ಟ್ ಆಗಿರಬೇಕು, ಒಂಥರ ಸಪೋರ್ಟ್ ಕೊಡಬೇಕು ಅನ್ನೋ ಥರ ಇರುತ್ತೆ. ಕೆಲವರಿಗೆ ಬ್ಯಾಕ್ ಪೇನ್ ಇರುತ್ತೆ, ಅವ್ರಿಗೆ ಹಿಂಗೆ ಒಳಗಡೆ ಹೋಗೋದೆಲ್ಲ ಆಗೋದಿಲ್ಲ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಇದು ಒಳ್ಳೇದಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಅಂತಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಇವ್ರೇನು ಹೇಳಿದ್ರು ಅಂದರೆ ಇದರಲ್ಲಿ ನಿಮಗೆ ಡಸ್ಟ್ ಅಕ್ಯುಮುಲೇಟ್ ಆಗೋದಿಲ್ಲ. ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಇಲ್ಲಿ ಹತ್ರ ಬನ್ನಿ. ಸೊ ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಹತ್ತಿ ಬರೋದಾಗ್ಲಿ ಧೂಳು ಬರೋದಾಗ್ಲಿ ಬರಲ್ಲ. ಫಾರ್ ಎಕ್ಸಾಂಪಲ್ ನಾವು ಆರ್ಡಿನರಿ ಇದಕ್ಕೆ ಹೆಂಗ್ ಹೊಡೆದ್ರೆ ಎಲ್ಲ ಆರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಬಟ್ಟೆನೇ ಬೇರೆ ಕ್ವಾಲಿಟಿ. ಓಕೆ ಓಕೆ ಓಕೆ, ಇದರಲ್ಲಿ ಪ್ಯೂರ್ ಬೆಸ್ಟ್ ಕ್ವಾಲಿಟಿ ಬಟ್ಟೆ, ಬೆಸ್ಟ್ ಕ್ವಾಲಿಟಿ. ಅದಕ್ಕೆ ನಾವು ಎಷ್ಟೇ ಹೊಡಿರಿ ಇದರಿಂದ ಯಾವುದೇ ಧೂಳು ಆರೋದಾಗ್ಲಿ, ನಿಮಗೆ ಡಸ್ಟ್ ಅಲರ್ಜಿಸ್ ಇದ್ರೆ ಡಸ್ಟ್ ತೊಂದರೆ ಆಗೋದಾಗ್ಲಿ ಏನು ಸಮಸ್ಯೆ ಇಲ್ಲಿ ಬರಲ್ಲ ವೀಕ್ಷಕರು. ಇನ್ನು ಎಷ್ಟು ದಪ್ಪ ಮಾಡ್ಬೋದು ನಾವು ಇದರಲ್ಲಿ ಸರ್? ಇದರಲ್ಲಿ ಅಪ್ ಟು 8 ಇಂಚಸ್ ಮಾಡ್ಬೋದು. ಅಪ್ ಟು 8 ಇಂಚಸ್ ಮಾಡ್ಬೋದು. ಓಕೆ ಓಕೆ ಓಕೆ. ಅಂಡ್ ಸೈಜಸ್ ಆಲ್ ಸೈಜಸ್ ಅವೈಲೇಬಲ್. ಎಲ್ಲ ಸೈಜ್, ಹಾಸ್ಟೆಲ್ ಬೇಕಾದ್ರೆ ಇದೆ, ದಿವಾನಿಗೆ ಇದೆ, ಆಲ್ ಸೈಜಸ್ ಅವೈಲೇಬಲ್. ಅಂಡ್ ಕಲರ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಈ ತರ ಬ್ರೈಟ್ ಕಲರ್ಸ್ ಎಲ್ಲ ಇದೆ. ಬ್ರೈಟ್ ಕಲರ್ಸ್ ಎಲ್ಲ, ಆಲ್ ಬ್ರೈಟ್ ಕಲರ್ಸ್ ಬಟ್ಟೆಗಳೆಲ್ಲ ಸಿಗುತ್ತೆ. ಓಕೆ, ಬಟ್ ನೀವು ಹೇಳ್ತಾ ಇರೋದು ಬಟ್ಟೆ ಥಿಕ್ನೆಸ್ ದಪ್ಪ ಆಗ್ತೀರಾ ನೀವು, ಹೌದು ಅಲ್ವಾ? ಅಂಡ್ ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು, ಇದು ಸ್ವಲ್ಪ ಕಂಫರ್ಟ್. ಇಲ್ಲಿ ಸಿಟಿನವರು ಇರೋರಿಗೆ ಮ್ಯಾಕ್ಸಿಮಮ್ ಕೆಲವು ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು, ಬಜೆಟ್ ನಲ್ಲಿ ಬೇಕು, ಬಟ್ ಕಂಫರ್ಟ್ ನ್ಯಾಚುರಲ್ ಬೇಕು. ಅವರಿಗೆ ಈ ತರ ಫ್ಯಾನ್ಸಿ ಬಟ್ಟೆ ಬಂದಿದೆ ಇವತ್ತು. ಓಕೆ, ಸೊ ಇದು ಅಪ್ ಟು 5 ಇಂಚಸ್ಗೆ ಈ ತರ ಬಟ್ಟೆ ಯೂಸ್ ಮಾಡ್ತೀವಿ ನಾವು. ಅಪ್ ಟು 5 ಇಂಚಸ್ಗೆ ಕಂಫರ್ಟ್ ಆಗಿರಬೇಕು. ಇದರಲ್ಲಿ ಮಲಗು ನೋಡೋ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಾ? ಇದನ್ನು ಕೂಡ ಮಲಗು ನೋಡ್ತೀನಿ ನಾನು. ಸೊ ಇದು ಇಷ್ಟು ಹಾರ್ಡ್ ಇರಲ್ಲ, ಸ್ಟಿಫ್ನೆಸ್ ನಲ್ಲಿ ಸ್ವಲ್ಪ ಮೀಡಿಯಂ ಸ್ಟಿಫ್ನೆಸ್ ಇರುತ್ತೆ. ಬಟ್ ಕೂಲ್ನೆಸ್ ತುಂಬಾ ಇದೆ ಸರ್ ಇದು. ಇದಕ್ಕಿಂತ ಕೂಲ್ನೆಸ್ ಹೇಗಿದೆ, ಏರ್ ಸರ್ಕ್ಯುಲೇಷನ್ ಆಗ್ತದೆ ಸರ್. ಹರ್ತಿನಲ್ಲಿ ಏರ್ ಸರ್ಕ್ಯುಲೇಷನ್ ಆಗ್ತದೆ, ಅದಕ್ಕೋಸ್ಕರ ಯು ಡೋಂಟ್ ಸ್ವೆಟ್. ಅದಕ್ಕೋಸ್ಕರ ಆ ಕಾಲದಿಂದ ಯೂಸ್ ಮಾಡೋದು ಹರ್ತಿ. ಯಾಕೆಂದ್ರೆ ಇಟ್ಸ್ ನ್ಯಾಚುರಲ್ ಪ್ರಾಡಕ್ಟ್, ಹೀಟ್ ಆಗಲ್ಲ. ಸೊ ನಿಮ್ ಪ್ರಕಾರ ಫೋಮ್ ಅಲ್ಲೆಲ್ಲ ಹೀಟ್ ಆಗುತ್ತಾ ಸರ್ ಇದು? ಸರ್ ನಮ್ಮ ಹತ್ರ ಬರುವವರೇ, ಯಾಕೆಂದ್ರೆ ಫೋಮ್ ನಲ್ಲಿ ಕಂಪ್ಲೇಂಟ್ ಇರುವವರೇ ಇಲ್ಲಿ ಬರುವುದು. ನನ್ನ ಬೆಡ್ ಹೀಟ್ ಆಗುತ್ತೆ ಸರ್. ನಾನು ಯೋಚನೆ ಏನಪ್ಪ ಬಿಸಿ ಹೀಟ್ ಆಗುತ್ತೆ. ಈ ವರ್ಷ ಬೆಂಗಳೂರು ಕ್ಲೈಮೇಟ್ ಹೇಗಿತ್ತು? ಈ ಡಿಫೆನ್ಸ್ ಕ್ಲೈಮೇಟ್ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವರು ಹೆಂಗಿರ್ತಿರೋ ಗೊತ್ತಿಲ್ಲ, ಯಾವ ಬೆಡ್ ಮೇಲೆ ಹಾಕೊಂತಿರೋ ನೋಡಿ. ಈ ತರ ನ್ಯಾಚುರಲ್ ಯೂಸ್ ಮಾಡಿದ್ರೆ ನಿಮಗೂ ಒಳ್ಳೇದಂತ ಹೇಳ್ತೀನಿ. ಫೋಮ್ ಎಲ್ಲ ಯೂಸ್ ಮಾಡ್ತೀರಾ, ಎಲ್ಲ ಕೆಮಿಕಲ್ ಬೇಸ್ಡ್ ಆಗಿರೋದ್ರಿಂದ ಅವೆಲ್ಲ ದೇಹಕ್ಕೂ ಒಳ್ಳೇದಲ್ಲ, ಬೆನ್ನಿಗೂ ಒಳ್ಳೇದಲ್ಲ, ಆ್ಯಂಡ್ ಸೆಕೆ ಕೂಡ ಆಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ಒಳ್ಳೆ ಬಟ್ಟೆಯಿಂದ ಮಾಡಿರೋದು. ಸೊ ಇದು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ. ಹೌದು ಸರ್, ಡಿಫ್ರೆಂಟ್ ಡಿಸೈನ್ಸ್. ಸೊ ಇದ್ರಲ್ಲಿ ಥಿಕ್ನೆಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ನಮಗೆ. ಇದರಲ್ಲಿ ಕೂಡ ನಿಮಗೆ 4 ಇಂಚಸ್ ಇದೆ, 2 ಇಂಚಸ್ ಇದೆ, 5 ಇಂಚಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಅಂಡ್ ಬೆಡ್ ಅಷ್ಟೇನಾ, ನೀವು ಪಿಲ್ಲೋಸ್ಗಳೆಲ್ಲ ಪ್ರೊವೈಡ್? ಫಾರ್ ಎಕ್ಸಾಂಪಲ್ ನೀವು ಸಿಂಗಲ್ ಮ್ಯಾಟ್ರೆಸ್ಗೆ ಒಂದು ಪಿಲ್ಲೋ ಫ್ರೀ ಬರುತ್ತೆ. ಪಿಲ್ಲೋ ಫ್ರೀ ಇದ್ರ ಜೊತೆ ಇದು ಪಿಲ್ಲೋ ಫ್ರೀ ಕೊಡ್ತೀರಾ? ಅಂಡ್ ಡಬಲ್ ಮ್ಯಾಟ್ರೆಸ್ 5 ಫೀಟಿಗೆ 2 ಪಿಲ್ಲೋ, ಓಕೆ 2 ಪಿಲ್ಲೋ. 6 ಫೀಟಿಗೆ ಕಿಂಗ್ ಸೈಜ್ಗೆ 3 ಪಿಲ್ಲೋ, ಅದ್ರ ಜೊತೆಗೆ ಫ್ರೀ ಬರುತ್ತೆ. ಸೊ ಇದ್ರ ಜೊತೆಗೆ ಕೊಟ್ಬಿಡ್ತೀರಾ ನೀವು, ಅಲ್ವಾ? ತುಂಬಾ ಒಳ್ಳೇದಂತ ಹೇಳ್ಬೋದು. ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂಡ್ ನಾನೇ ಆಕ್ಚುಲಿ ಮಲ್ಗೆ ನಿಮಗೆ ತೋರಿಸ್ತಾ ಇರೋದು. ಅಂಡ್ ಫೈನಲ್ ಆಗಿ ನಮ್ಮ ಬೇಬೀಸ್ಗಳಿಗೆ, ದೊಡ್ಡವರಾದ್ಮೇಲೆ ಬೇಬೀಸ್ ಬೇಕೇ ಬೇಕಲ್ಲ, ಬನ್ನಿ ತೋರ್ಸೋಣ. ನಾವು ಆಕ್ಚುಲಿ ಬೇಬೀಸ್ಗಳಿಗೂ ಕೂಡ ಇವರು ಬೆಡ್ ಅನ್ನ ರೆಡಿ ಮಾಡಿದ್ದಾರೆ. ಸರ್ ಇನ್ನೊಂದೇನಂದ್ರೆ, ಬೇಬಿ ಅಂತ ಬಂದಾಗ ನಾವು ಆಕ್ಚುಲಿ ಎಕ್ಸ್ಟ್ರಾ ಕೇರ್ ಕೊಡ್ಬೇಕಾಗುತ್ತೆ, ಕರೆಕ್ಟ್ ತಾನೆ? ಸೊ ಅವ್ರಿಗೆ ನಾವು ಫೋಮ್ ಮೇಲೆ ಮಲ್ಸೋದಾಗ್ಲಿ ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಯಾವುದೇ ಫೋಮ್ ಮೇಲೆ ಮಲ್ಸ್ಬಿಡಿ. ಒಂದೇ ನ್ಯಾಚುರಲ್ ಲೇಟೆಕ್ಸ್ ಮೇಲೆ ಮಲ್ಸ್ಬೋದು, ಇಲ್ಲ ಅಂತಂದ್ರೆ ನ್ಯಾಚುರಲ್ ಹತ್ತಿಯಲ್ಲಿ ಬೆಳೆಸಿ. ಬಟ್ ನ್ಯಾಚುರಲ್ ಲೇಟೆಕ್ಸ್ ಅಲ್ಲಿ ಏನು ಕತೆ ಏನಾಗುತ್ತೆ ಅಂತಂದ್ರೆ ವೀಕ್ಷಕರೇ, ನ್ಯಾಚುರಲ್ ಲೇಟೆಕ್ಸ್ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ತುಂಬಾ ಕಾಸ್ಟ್ ಆಗ್ಬಿಡುತ್ತೆ, ಅಫೋರ್ಡ್ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ, ಅಲ್ವಾ? ನ್ಯಾಚುರಲ್ ಲೇಟೆಕ್ಸ್ ಕೆಲವರಿಗೆ ಡೌಟ್ ಇದೆ, ಸಣ್ಣ ಮಕ್ಕಳು ಅದು ವೆಟ್ ಮಾಡಿದ್ಮೇಲೆ ಅದನ್ನ ವಾಪಸ್ ಯೂಸ್ ಮಾಡಲಿಕ್ಕಾಗಲ್ಲ, ಸೊ ಇಷ್ಟು ದುಡ್ಡು ಕೊಟ್ಟು ಏನ್ ಮಾಡುದು ಅಂತ. ಸೊ ಅವರಿಗೆ ಒಂದು ಒಳ್ಳೆ ಆಪ್ಷನ್ ಈ ತರ ಬೆಡ್. ಓಕೆನಾ ಇದು ನೋಡಿ, ಜೊತೆಗೆ ಈ ತರ ಒಂದು ಕ್ಯೂಟ್ ಆಗಿ ಒಂದು ಪಿಲ್ಲೋ ಕೂಡ ಕೊಡ್ತೀರಾ. ಏನ್ ಸೈಜ್ ಇದೆ ಆಕ್ಚುಲಿ? ಇದು ನಿಮಗೆ 30x40 ಬರುತ್ತೆ. 30x40. ಎಷ್ಟು ಇಯರ್ ಕಿಡ್ಸ್ ವರೆಗೆ ಅದನ್ನ ಮಲಗಿಸಬಹುದು ನಾವು? ಅಪ್ ಟು ನಿಮಗೆ 2 ಇಯರ್ಸ್ ಕಿಡ್ಸ್ ಅನ್ನ ಮಲಗಲಿಕ್ಕೆ ಆಗ್ತದೆ. 2 ಇಯರ್ಸ್, ಅಪ್ ಟು 2 ಇಯರ್ಸ್, 3 ಇಯರ್ಸ್. ಇದು ಗಿಫ್ಟಿಂಗ್ ಪರ್ಪಸ್ ಗೆ ಕೂಡ ಗಿಫ್ಟ್ ಕೊಡಬಹುದು, ಅಲ್ವಾ? ಪರ್ಪಸ್ ಗೆ ಇದು ಒಳ್ಳೆ ಪ್ರಾಡಕ್ಟ್. ಇದರಲ್ಲಿ ಎಷ್ಟು ದಪ್ಪ ಎಲ್ಲ ಸಿಗುತ್ತೆ ನಮಗೆ? ಇದು ನಿಮಗೆ 2 to 3 ಇಂಚಸ್. 2 to 3 ಇಂಚಸ್ ಸಾಕತ್ತೀರಾ ಮಕ್ಕಳಿಗೆ ಸಾಕಂತ ಹೇಳ್ತೀರಾ? ಇದರಲ್ಲಿ ವೆರೈಟೀಸ್ ಕೂಡ ಇದೆ. ಬನ್ನಿ ಮುಂದೆ ಬನ್ನಿ, ಇದರಲ್ಲಿ ಕಲರ್ಸ್ ಇದೆ. ನೋಡಿ, ಇದು ಪಿಲ್ಲೋಸ್ ನಲ್ಲಿ ಕೂಡ ಅಗೇನ್ಸ್ಟ್ ಆರ್ಡರ್ ನಾವು ಬೇರೆ ಬೇರೆ ತರ ಫೀಡಿಂಗ್ ಪಿಲ್ಲೋಸ್ ಆ ತರ ಮಾಡಿಕೊಡ್ತೀರಾ. ಬೇರೆ ಬೇರೆ ರೀತಿ ಪಿಲ್ಲೋಸ್ಗಳನ್ನ ಕೂಡ ಮಾಡ್ಕೊಡ್ತೀರಾ. ಸೊ 2 ರಿಂದ 3 ವರ್ಷದ ಮಕ್ಕಳು ಯಾರಾದರೂ ಇದ್ರೆ ಡೆಫಿನೆಟ್ಲಿ ಇದರಲ್ಲಿ ಮಲಗಿಸ್ಬೋದು. 3 ವರ್ಷದ ಮೇಲಿನ ಮಕ್ಕಳಂತೂ ಡೆಫಿನೆಟ್ಲಿ ಕಾಮನ್ ಈ ರೀತಿ ಬೆಡ್ಗಳು ಅಲ್ಲಿದೆ ನೋಡಿ, ಆ ರೀತಿ ಬೆಡ್ಗಳನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗಲ್ಲೇ ನಾವೇನು ನ್ಯಾಚುರಲ್ ಎಲ್ಲ ತೋರಿಸಿದ್ವಿ, ಆ ರೀತಿ ಬೆಡ್ಗಳನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಸರ್ ಇದ್ರ ಜೊತೆಲಿ ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಪ್ರಾಡಕ್ಟ್ ಇದೆ? ಅಪಾರ್ಟ್ ಫ್ರಮ್ ದಿಸ್ ಆಕ್ಸೆಸರೀಸ್ ಇದೆ.
ಫಸ್ಟ್ ಇದು ಆಕ್ಸೆಸರೀಸ್ ತೋರಿಸ್ಬಿಡೋಣ. ಪಿಲ್ಲೋಸ್ ದಲ್ಲಿ ನಮ್ಮ ಹತ್ರ 2 ಸೈಜಸ್ ಇದೆ. ಸೊ ಇದು ನೋಡಿ ಡಿಫ್ರೆಂಟ್ ಆಫ್ ಪಿಲ್ಲೋಸ್ ನಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ. ಇದು ಸ್ವಲ್ಪ ಫಿಲ್ಲಿಂಗ್ಸ್ ಜಾಸ್ತಿ ಮಾಡಿ ಗಟ್ಟಿ ಇದೆ, ಹಾರ್ಡ್ ಇದೆ. ಇಲ್ಲ ನಮಗೆ ಗಟ್ಟಿ ಬೇಕಾ ಸಾಫ್ಟ್ ಬೇಕಾದ ಅದು ಕೊಡ್ತೀರಾ ನೀವು. ಸೊ ಬೇಸಿಕಲಿ ನೀವು ಸೋಫಾಸ್ ಯೂಸ್ ಮಾಡ್ತೀರಾ. ನನ್ನ ವಿಡಿಯೋ ನೋಡಿ ಸೋಫಾಸ್ ತಗೊಂಡು ಹೋಗ್ತೀರಾ, ಬಟ್ ಬೆನ್ನು ಸರಿಯಾಗಿ ಕುತ್ಕೊಳ್ಳೋದೇ ಇಲ್ಲ. ಅವಾಗ ಇದನ್ನ ಇಲ್ಲಿ ತಗೊಂಡೋಗಿ ಹಿಂದ್ಗಡೆ ಹಿಂಗೆ ಹಾಕೊಂಡು ಕುತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 2-3 ಪಿಲ್ಲೋಸ್ ಹಾಕೊಂಡ್ರೆ ತುಂಬಾ ಸ್ಟಿಫ್ ಇದೆ ಇದು, ಆದ್ರೆ ನ್ಯಾಚುರಲ್ ಇರುತ್ತೆ ಅಲ್ವಾ. ಸೊ ಬೆನ್ನಿಗೆ ಇದಿಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವೆಲ್ಲ ಪಿಲ್ಲೋಸ್ ಇದೆ, ಬೋಲ್ಸ್ಟರ್ಸ್ ಇದೆ. ಈ ತರ ಬೋಲ್ಸ್ ದಿವಾನಿಗೆ ಇದು. ಹೌದು, ನಿಮಗೆ ಪಿಲ್ಲೋಸ್ ಬೇಡ ಅಂತ ಹೇಳುವವರೆಗೆ ದಿವಾನ್ ಸೈಜ್ ಮಾಡೋರು ಈ ತರ ಬೋಲ್ಸ್ಟರ್ಸ್ ಫ್ರೀ ಆಗಿ ಮಾಡಿ ಕೊಡ್ತೇವೆ. ಮೇನ್ ಆಗಿ ನಾನು ಹೇಳೋದೇನು ಗೊತ್ತಾ, ಕೂಲ್ನೆಸ್. ಪ್ರತಿಯೊಂದು ಕೂಡ ಅಷ್ಟೇ, ಇದನ್ನು ಕೂಡ ಮುಟ್ತಾ ಇದ್ರೆ ಫೀಲ್ ಆಗುತ್ತೆ ಸರ್, ಕೂಲ್ನೆಸ್ ಫೀಲ್ ಆಗುತ್ತೆ. ಅದು ಬಹಳ ಖುಷಿ ಆಯ್ತು ನನಗೆ. ಆಕ್ಚುಲಿ ಯಾವ ಫೋಮ್ ಮ್ಯಾಟ್ರಸ್ ಅಲ್ಲೂ ನಿಮ್ಗೆ ಈ ರೀತಿ ಫೇಮಸ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಇದು ಬಿಟ್ಟು ಇನ್ನೇನು ಪ್ರಾಡಕ್ಟ್ಗಳೆಲ್ಲ ಇದೆ ನಿಮ್ಮ ಹತ್ರ? ಬೇರೆ ನಮ್ಮ ಹತ್ರ ನಾನು ಹೇಳಿದ ತರ ವಿ ಆರ್ ಪ್ರೈಮರಿಲಿ ಇಂಟು ಲೇಟೆಕ್ಸ್. ಓಕೆ. ಸೊ ಲೇಟೆಕ್ಸ್ ದಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ನಮ್ಮ ಪ್ರಾಡಕ್ಟ್ಸ್ ಎಲ್ಲರಿಗೆ ಗೊತ್ತು. ನಮ್ದು ಸ್ಲೀಪಿಂಗ್ ಜಾಯ್ ಇದು ವರ್ಲ್ಡ್ಸ್ ಫಸ್ಟ್ ಗಾಲ್ ಸರ್ಟಿಫೈಡ್ ಓಕೆ ಕಂಪನಿ ನಮ್ದು. ನೇಚರ್ಸ್ ಟಚ್ ಬ್ರ್ಯಾಂಡ್ ನಾವು ಡಿಸ್ಟ್ರಿಬ್ಯೂಟರ್. ಮತ್ತೆ ನಮ್ದು ಓನ್ ಬ್ರ್ಯಾಂಡ್ ಸ್ಲೀಪಿಂಗ್ ಜಾಯ್ ಇದೆ. ಮತ್ತೆ ಸ್ಲೀಪಿಂಗ್ ಜಾಯ್ ದಲ್ಲಿ ಈ ತರ ಒಂದು ಹೊಸ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದೆ. ಏನಿದೆ ಆಕ್ಚುಲಿ? ಇದು ಲಂಬರ್ ಸಪೋರ್ಟ್ ಅಂತ ಹೇಳುದು. ಕಾರ್ ನಲ್ಲಿ ನಮ್ಮ ಆಫೀಸ್ ಬ್ಯಾಕ್ ರೆಸ್ಟ್ಗೋಸ್ಕರ ಅದರಲ್ಲಿ ಲೇಟೆಕ್ಸ್ ದಲ್ಲಿ ಯೂಶುವಲಿ ಇದು ಮಾರ್ಕೆಟ್ ನಲ್ಲಿ ನೀವು ನೋಡುವಾಗ ಫೋಮ್, ಮೆಮರಿ ಫೋಮ್ ನಲ್ಲಿ ಸಿಗ್ತದೆ. ಬಟ್ ಎಂಡ್ ಆಫ್ ದ ಡೇ ಅಗೇನ್ ಅದು ಕೆಮಿಕಲ್ ಹೀಟ್ ಆಗ್ತದೆ, ಸ್ವೆಟ್ ಆಗ್ತದೆ. ಇದು ಪೂರ್ತಿ ಲೇಟೆಕ್ಸ್, ನ್ಯಾಚುರಲ್ ಲೇಟೆಕ್ಸ್ ನಲ್ಲಿ ಮಾಡೋದು. ಇದು ಕಾರ್ ಸೀಟ್ಗೆ ಹಾಕೋದು, ಕಾರ್ ಸೀಟ್ಗೆ, ನಿಮ್ಮ ಆಫೀಸ್ ಚೇರ್, ಬ್ಯಾಕ್ ಚೇರ್ಗೆಲ್ಲ ಹಾಕ್ಬೋದು. ವೀಕ್ಷಕರು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಆಕ್ಚುಲಿ ಮಾಡಿ ತೋರಿಸ್ಬಿಡ್ತೀನಿ. ಇದಕ್ಕೆ ಸೀಟ್ಗೆ ಹಾಕಕ್ ಹೋಗಲ್ಲ, ಸುಮ್ಮನೆ ಹಂಗೆ ಹಿಂಗಿಡೋದಲ್ಲ ಸರ್ ಇದು? ಹೌದು ಸರ್, ಜಸ್ಟ್ ಈ ತರ ಇಟ್ಟು ನೋಡಿ, ಈ ತರ ಕುತ್ಕೊಂಡ್ರೆ ಬನ್ನಿ ಹೇಳಿ ತೋರಿಸಿ ನಮ್ಮ ವೀಕ್ಷಕರಿಗೆ. ನಿಮಗೆ ಬ್ಯಾಕ್ ನಲ್ಲಿ ಯಾವ ಜಾಗ ಸಪೋರ್ಟ್ ಬೇಕು ಆ ಜಾಗದಲ್ಲಿ ಹಂಗೆ ಕಂಫರ್ಟ್ ಆಗಿ ಇಟ್ಕೋಬಹುದು. ಸೊ ಜನರಲಿ ನಮ್ದು ಬ್ಯಾಕ್ ಸ್ಟ್ರೈಟ್ ಅಲ್ಲ, ಸೊ ಕರ್ವೇಚರ್ಗೆ ಸಪೋರ್ಟ್ ಕೊಡ್ತದೆ. ಓಕೆ, ಸೊ ಲಂಬರ್ ಸಪೋರ್ಟ್ ಅಂತ ಹೇಳುದು. ಲಂಬರ್ ಸಪೋರ್ಟ್. ಸೊ ವೀಕ್ಷಕರು, ನೀವು ಕಾರಲ್ಲಿ ಜಾಸ್ತಿ ಜರ್ನಿ ಮಾಡ್ತೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ, ಅಥವಾ ಸ್ಟಡೀಸ್ಗೋಸ್ಕರ ಜಾಸ್ತಿ ಚೇರ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ನೋಡಿ, ಈ ರೀತಿ ಸಪೋರ್ಟ್ ಹಾಕೊಂಡ್ರೆ ಒಳ್ಳೆ ಬೆನ್ನಿಗೆ ಇದಿರುತ್ತೆ, ಪೇನ್ ಇರೋದಿಲ್ಲ. ಸೊ ಇದರಲ್ಲಿ ಬೇರೆ ಇದೆ ಇನ್ನೊಂದು ಇದು ತಗೊಳ್ಳಿ. ಇದು ಹಾಕೊಂಡ್ರೆ ಏನು ಸಪೋರ್ಟ್ ಸಿಗುತ್ತೆ? ಇದು ಇಷ್ಟು ದಪ್ಪ ಬೇಡ, ನಮಗೆ ಒಂದು ಮೀಡಿಯಂ ಕಂಫರ್ಟ್ ಬೇಕು. ಕಾರ್ ಸೀಟ್ ಅಲ್ಲಿ ಬೆಟರ್ ಇದೆ. ಕಾರ್ ಸೀಟಿಗೆ ಯಾಕಂದ್ರೆ ಸೀಟ್ ಸ್ವಲ್ಪ ಸಣ್ಣದ ಸೀಟ್ ಅಲ್ಲಿ ಇದು ಯೂಸ್ ಮಾಡಲಿ, ಈ ತರ ಯೂಸ್ ಮಾಡಬಹುದು. ಸೊ ಇದು ನಿಮಗೆ ಬ್ಯಾಕ್ ಸಪೋರ್ಟ್ ಕೊಡುತ್ತೆ. ಬ್ಯಾಕ್ ಪೇನ್ ಬರುತ್ತೆ ತುಂಬಾ ಜನರಿಗೆ, ಕಾರ್ ಓಡಿಸ್ತಾ ಇರಬೇಕಾದ್ರೆ ಬ್ಯಾಕ್ ಅಲ್ಲಿ ನೋವೆಲ್ಲ ಬರುತ್ತಲ್ವಾ. ನೋಡಿ ಇಲ್ಲಿ ಹಿಂದೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಈ ರೀತಿ ಇದನ್ನ ಯೂಸ್ ಮಾಡಬಹುದು. ಇಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಿ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ಇದೇನು ಸರ್, ಅದೇನು ತೋರಿಸ್ತಾ ಇದ್ರೆ ಹಾಗೆ ಅದ್ರ ಜೊತೆಲಿ? ಇದು ನಿಮಗೆ ಬ್ಯಾಕ್ ಪೇನ್ ಇದ್ರೆ, ಟೇಲ್ ಬೋನ್ ಪ್ರಾಬ್ಲಮ್ ಇದೆ, ಆವರೆಗೆ ಇದು ಯೂಸ್ ಮಾಡೋದು. ಟೇಲ್ ಬೋನ್ ಪ್ರಾಬ್ಲಮ್ ಇದೆ, ಹೌದು. ಹೆಂಗ್ ಹಾಕೋದು ಇದು? ಕೆಳಗಡೆ ಸೀಟಿಗೆ. ಸೊ ತೋರಿಸಿ ಇಲ್ಲಿ ಈ ತರ ಇಟ್ಕೊಂಡು, ಇದು ಶೇಪ್ ಇದೆ, ಕಾಂಟೂರ್ ಶೇಪ್ ಇದೆ. ಟೇಲ್ ಬೋನ್ಗೆ ಬೆಟರ್ ಅಂತ ಹೇಳ್ತೀವಿ ಅಲ್ವಾ. ಸೊ ವೀಕ್ಷಕರೇ, ನಾನು ಇದನ್ನ ಕುತ್ಕೊಂಡು ನೋಡ್ತೀನಿ ಯಾವ ರೀತಿ ಫೀಲ್ ಬರುತ್ತೆ ಇದು ಅಂತ ಹೇಳ್ಬಿಟ್ಟು. ಈ ರೀತಿ ಬರುತ್ತೆ ಇದು. ಇದನ್ನು ಪೂರ್ತಿ ಲೇಟೆಕ್ಸ್, ಪೂರ್ತಿ ಕಂಪ್ಲೀಟ್ ಲೇಟೆಕ್ಸ್. ಸೊ ಇದೇನಾಗುತ್ತೆ ಅಂದ್ರೆ ಯಾರಿಗೆ ಪೇನು, ಹಿಪ್ ಪೇನು, ಬ್ಯಾಕ್ ಪೇನು ಯಾರಿರುತ್ತೆ, ಲೋವರ್ ಬ್ಯಾಕ್ ಪೇನು, ಸೊ ಇಲ್ಲಿ ಗ್ಯಾಪ್ ಇರೋದ್ರಿಂದ ನಿಮ್ಮ ಟೇಲ್ ಬೋನ್ಗೆ ಇದು ಕನೆಕ್ಟ್ ಆಗೋದಿಲ್ಲ. ಒಳ್ಳೆ ಚೆನ್ನಾಗಿ ಇದು ಕೊಡುತ್ತೆ ಅಂಡ್ ತುಂಬಾ ಸ್ಮೂತ್ ಆಗಿದೆ. ಹೀಟ್ ಆಗಲ್ಲ. ಮೇನ್ ತುಂಬಾ ಜನ ಹೇಳಿದ್ರು ಏನಾದ್ರು ಮೆಮರಿ ಫೋಮ್ ಆ ಫೋಮ್ ಹೇಳ್ತಾರೆ, ಸೊ ಅವಾಗ ಹೀಟ್ ಆಗ್ತದೆ. ಹೀಟ್ ಹೌದು, ನೀವು ಬೇರೆ ಲೇಟೆಕ್ಸ್ ನಲ್ಲಿ ಹೀಟ್ ಆಗಲ್ಲ. ಮೆಮೊರಿ ಫೋಮ್ ಕೂಡ ಹೀಟ್ ಆಗುತ್ತೆ ಸರ್ ಇದು? ಹೌದು, ಮೆಮರಿ ಫೋಮ್ ಕೆಮಿಕಲ್ ಏನೇ. ಓಕೆ. ಸೊ ವೀಕ್ಷಕರೇ, ಈ ರೀತಿ ಅನೇಕ ಪ್ರಾಡಕ್ಟ್ಗಳು ಕೂಡ ಇದೆ. ಇದು ನಿಮ್ಮ ಹಿಪ್ ಸಪೋರ್ಟ್ಸ್ಗೆ, ಬ್ಯಾಕ್ ಸಪೋರ್ಟ್ಸ್ಗೆ ಅಂತ ಹೇಳ್ಬೋದು. ಇದು ಬ್ಯಾಕ್ ಸಪೋರ್ಟ್ಸ್ಗೆ ಸ್ವಲ್ಪ ತೆಳ್ಳಗಿರೋದು. ಸೊ ಇದು ಕಾರಲ್ಲಿ ಯೂಸ್ ಮಾಡುವಂಥದ್ದು, ಕಾರಿಗೆ ಯೂಸ್ ಮಾಡ್ತೀರಲ್ವಾ, ಅದಕ್ಕೋಸ್ಕರ ಇರುವಂಥದ್ದು, ಗೊತ್ತಾಯ್ತಲ್ವಾ. ಸೊ ಬೇರೆ ಬೇರೆ ರೀತಿ ಪ್ರಾಡಕ್ಟ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಪ್ರಾಡಕ್ಟ್ ಇದೆ ಸರ್ ನಿಮ್ಮ ಹತ್ರ? ಇಲ್ಲೆಲ್ಲ ಏನು ಬರ್ತಾ ಇದೆ ಆಕ್ಚುಲಿ? ಇಲ್ಲಿ ನಮ್ದು ಲೇಟೆಕ್ಸ್ ಪಿಲ್ಲೋಸ್ ಇದೆ. ಲೇಟೆಕ್ಸ್ ಪಿಲ್ಲೋಸ್ ಆಕ್ಚುಲಿ. ಸೊ ಇದು ಲೇಟೆಕ್ಸ್ ಪಿಲ್ಲೋಸ್ ಇರ್ಬೋದು. ಮತ್ತೆ ಲೇಟೆಕ್ಸ್ ದಲ್ಲಿ ನೆಕ್ ಪಿಲ್ಲೋಸ್ ಇದೆ. ನೆಕ್ ಪಿಲ್ಲೋಸ್ ಯೂಶುವಲಿ ಇದೆಲ್ಲ ನೀವು ಜರ್ನಿ ಟ್ರಾವೆಲ್ ಮಾಡುವಾಗ ನಿಮಗೆ ನೆಕ್ ಸಪೋರ್ಟ್ಗೋಸ್ಕರ. ಇದನ್ನು ಪೂರ್ತಿ ಲೇಟೆಕ್ಸ್, ಈ ಕಂಪ್ಲೀಟ್ ಲೇಟೆಕ್ಸ್ ರನ್ನಿಂಗ್ ಅಲ್ಲಿ ಇದೆಲ್ಲ. ಸೊ ಈ ರೀತಿ ನೋಡಿ, ಈ ತರ ಹಾಕೊಳ್ಳೋದಲ್ಲ ಇದು? ಹೌದು ಸರ್. ಸೊ ಇದರಲ್ಲೂ ಕೂಡ ನ್ಯಾಚುರಲ್ ಲೇಟೆಕ್ಸ್ ಸಿಗುತ್ತೆ. ಇದನ್ನು ನ್ಯಾಚುರಲ್ ಲೇಟೆಕ್ಸ್. ತುಂಬಾ ಹೊತ್ತು ನೀವು ಕಾರಲ್ಲಿ ಜರ್ನಿ ಮಾಡ್ತಾ ಇರ್ತೀರಾ, ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತೀರಾ, ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀರಾ, ಅವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಜನರಲಿ ಯೂಸ್ ಮಾಡುವಾಗ ಏನಾಗುತ್ತೆ, ಫೋಮ್ ಸ್ವೆಟ್ ಆಗ್ತದೆ, ತುಂಬಾ ಸ್ವೆಟ್ ಆಗುತ್ತೆ. ಇದರಲ್ಲಿ ಸ್ವೆಟ್ ಆಗಲ್ಲ ಅಂತೀರಾ? ಕಂಫರ್ಟ್ ಚೆನ್ನಾಗಿರುತ್ತೆ. ಡ್ಯೂರಬಿಲಿಟಿ ಮಿನಿಮಮ್ 10 ವರ್ಷ ಲೈಫ್ ಬರುತ್ತೆ. 10 ವರ್ಷ? ಏನ್ ಹೇಳ್ತಾ ಇದ್ದೀರಾ? ಲೇಟೆಕ್ಸ್ ಪರ್ಚೇಸ್ ಮಾಡೋದು ಯಾಕಂದ್ರೆ ಲೇಟೆಕ್ಸ್ ಇಸ್ ದ ಮೋಸ್ಟ್ ಡ್ಯೂರಬಲ್
ಫೋಮ್ ಪ್ರಾಡಕ್ಟ್. ಸೊ ಇವೆಲ್ಲದೂ ಕೂಡ ಹತ್ತತ್ರ 10 ವರ್ಷ ನಮಗೆ ಬರುತ್ತಾ ಇದೆ. ಹೌದು ಸರ್, ಗ್ಯಾರಂಟಿ ಹೇಳ್ತೀರಾ? ಹೌದು ಸರ್. ಸೊ ಆಲ್ಮೋಸ್ಟ್ 10 ವರ್ಷಗಳವರೆಗೆ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು, ಲೈಫ್ ಸಿಗುತ್ತೆ ಅಂತ ಕೂಡ ಇದನ್ನ ಹೇಳ್ಬೋದು. ನೋಡಿ, ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸರ್ ಇಷ್ಟೇನ ಪ್ರಾಡಕ್ಟ್? ಇವೆಲ್ಲ ನಮಗೆ ಇದು ಲೇಟೆಕ್ಸ್ ಪಿಲ್ಲೋಸ್ ಇದೆ, ಮತ್ತೆ ಟಾಪರ್ಸ್ ಬೇಕಾದ್ರೆ ಟಾಪರ್ಸ್. ಇವೆಲ್ಲ ಏನಿದು? ಇದು ಲೇಟೆಕ್ಸ್ ಏನಾ? ಇದು ಲೇಟೆಕ್ಸ್, ಪೂರ್ತಿ ಲೇಟೆಕ್ಸ್. ಬನ್ನಿ ವೀಕ್ಷಕರೇ, ಸೊ ಇವೆಲ್ಲ ಲೇಟೆಕ್ಸ್ ಅಂದ್ರೆ ನಿಮ್ಮ ಮನೆಯಲ್ಲಿ ಕಾಮನ್ ಆಗಿರುವಂತ ಅಂದ್ರೆ ಕಾಮನ್ ಮ್ಯಾಟ್ರಸ್ ಇದೆ, ಅದ್ರ ಮೇಲೆ ಈ ಲೇಟೆಕ್ಸ್ ಟಾಪರ್ ಅನ್ನ ಹಾಕಬಹುದಲ್ವಾ? ಇದು ಅಪ್ರಾಕ್ಸಿಮೇಟ್ಲಿ 10 years ಲೈಫ್. ಇದು 10 ವರ್ಷ ಲೈಫ್. ಸೊ ನಿಮಗೆ ಹಾಸಿಗೆ ಮೇಲೆ ಹಾಕುವಾಗ ಕಂಫರ್ಟ್ ಸಿಗುತ್ತೆ, ಬ್ಯಾಕ್ ಸಪೋರ್ಟ್ ಸಿಗುತ್ತೆ, ಹೀಟ್ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದು. ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದು. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ವಾ, ನಿಮ್ಗೆ ಏನು ಎಕ್ಸಿಸ್ಟಿಂಗ್ ಬೆಡ್ ಮೇಲೆ ಹಾಕೋದು, ಎಕ್ಸಿಸ್ಟಿಂಗ್ ಬೆಡ್ ಮೇಲೆ ಹಾಕ್ಲಿಕ್ಕೆ. ಸೊ ಇದರಲ್ಲಿ 1 inches ಇದೆ, 2 inches ಥಿಕ್ನೆಸ್, ಎರಡು ಥಿಕ್ನೆಸ್ ನಲ್ಲಿ ಇದೆ. ಪೂರ್ತಿ ಕಂಪ್ಲೀಟ್ ಲ್ಯಾಟೆಕ್ಸ್. ಇದಕ್ಕೂ ನಿಮ್ಗೆ 10 ವರ್ಷ ಲೈಫ್. 10 ವರ್ಷ ಲೈಫ್. ಇದು ಅಪ್ರಾಕ್ಸಿಮೇಟ್ಲಿ 90 ಡೆನ್ಸಿಟಿ ನಲ್ಲಿ ಬರುತ್ತೆ. ನೋಡಬಹುದು ವೀಕ್ಷಕರೇ, 90 ಡೆನ್ಸಿಟಿ. ಹೌದು, ಚೆನ್ನಾಗಿರುತ್ತೆ ಇದು. ಸೊ ಇದು ಕೂಡ ಪ್ಯೂರ್ ಲೇಟೆಕ್ಸ್, ಪ್ಯೂರ್ ಆರ್ಗ್ಯಾನಿಕ್ ಲೇಟೆಕ್ಸ್. ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ಸ್ವಲ್ಪ ಪ್ರೈಸ್ ಬಗ್ಗೆನೂ ಕೂಡ ಮಾತಾಡ್ಕೊಂಡ್ಬಿಡೋಣ. ಬನ್ನಿ ವೀಕ್ಷಕರೇ, ಪ್ರೈಸ್ ಬಗ್ಗೆ ಮಾತಾಡೋಣ. ಸೊ ವೀಕ್ಷಕರೇ, ಸ್ಲೀಪಿಂಗ್ ಜಾಯ್ನ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡ್ಕೊಂಡ್ಬಂದ್ರಿ. ನ್ಯಾಚುರಲ್ ಪ್ರಾಡಕ್ಟ್ಗಳದ್ದು, ನ್ಯಾಚುರಲ್ನ ಬೈ ಮಾಡಿ ನ್ಯಾಚುರಲ್ ಆಗಿರಿ, ಆರಾಮಾಗಿರಿ. ಅದನ್ನ ಹೇಳೋದು. ಹೇಗೆ ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇದ್ದೀರಾ, ಬೆಡ್ಡಲ್ಲೂ ಕೂಡ ಆರ್ಗ್ಯಾನಿಕ್ ಬರ್ಬೋದು. ಇವನ್ ನಾನು ಕೂಡ ಸರ್ ಜೊತೆ ಮೋಸ್ಟ್ ಪ್ರಾಬಬ್ಲಿ ನಾನು ಒಂದು ತೊಗೊಂಡು ಹೋಗೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ನನಗೂ ಬೇಕು, ಬ್ಯಾಕ್ ಪೇನ್ ಎಲ್ಲ ನೋತಾನೆ ಇರುತ್ತೆ. ಸರ್ ಈಗ ಪ್ರೈಸಿಂಗ್ ಅಂತ ಬಂದಾಗ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ತಮ್ಮದು? ಸೊ ನಮ್ಮ ಪ್ರಾಡಕ್ಟ್ ನೋಡುವಾಗ ನಿಮಗೆ ಪಿಲ್ಲೋಸ್ ನೋಡುವಾಗ 700 rupees ಇಂದ ಪಿಲ್ಲೋಸ್ ಇದೆ. ಪಿಲ್ಲೋಸ್ 700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಟ್ರಸ್ ನಿಮಗೆ 3400 ಇಂದ ಮ್ಯಾಟ್ರಸ್ ಸ್ಟಾರ್ಟ್ ಆಗ್ತದೆ. 3400 3400 ಇಂದ ನೀವು ಹೇಳ್ತಾ ಇರೋದು ಮ್ಯಾಟ್ರಸ್ ಸ್ಟಾರ್ಟ್ ಆಗೋದು. ಡಿಪೆಂಡಿಂಗ್ ಆನ್ ದ ಸೈಜ್ ಅಂಡ್ ಥಿಕ್ನೆಸ್ ಪ್ರೈಸ್ ಚೇಂಜ್ ಆಗ್ತದೆ. ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕ್ವಶನ್ ಏನಂತಂದ್ರೆ, ನೋಡಿ ನಮ್ಮ ವೀಕ್ಷಕರು ಆಲ್ ಓವರ್ ಕರ್ನಾಟಕ ಇದ್ದಾರೆ. ಸೊ ಪ್ರತಿಯೊಂದು ಮೂಲೆಯಿಂದ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೂ ಬೇಕು, ನಮಗೂ ಕೂಲ್ ಆಗಿರ್ಬೇಕು, ಬಾಡಿ ತಂಪಾಗಿರ್ಬೇಕು ಅಂತ. ಸೊ ಆಲ್ ಓವರ್ ಕರ್ನಾಟಕ ಡೆಲಿವರೀಸ್ ಇದೆಯಾ? ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಮ್ದು 2-3 ಕೊರಿಯರ್ ಕಂಪನೀಸ್ ಟೈಪ್ ಇದೆ. ಸೊ ಅವರ ಜೊತೆಗೆ ನಾವು VRL ಮತ್ತೆ ಪ್ರೊಫೆಷನಲ್ ಕೊರಿಯರ್ 2-3 ಕಂಪನಿಗೆ ನಮ್ಮ ಟೈಅಪ್ ಇದೆ. ಸೊ ಅವ್ರ ಜೊತೆಗೆ ನಾವು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ, ಉಚಿತವಾಗಿ ಕಳ್ಸಿಕೊಡ್ತೀರಾ? ಮನೆ ಬಾಗಿಲಿಗೆ ಮುಟ್ಟಿಸ್ತೀರಾ? ಹೌದು ಸರ್. ಅಂಡ್ ಇನ್ನೊಂದು ಕ್ವಶನ್ ಇದೆ, ಇದು ಇಷ್ಟು ದಪ್ಪ ಇದೆ, ಇಷ್ಟು ದೊಡ್ಡದಾಗಿದೆ, ಹೆಂಗ್ ಕಳ್ಸಿಕೊಡ್ತೀರಾ ಇಷ್ಟು ದೊಡ್ಡದನ್ನ? ಇದಕ್ಕೆ ಸೆಪರೇಟ್ ಪ್ಯಾಕಿಂಗ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ 6 inches ಮ್ಯಾಟ್ರಸ್ ಅನ್ನು ಬೆಂಡ್ ಮಾಡಿ ಆಗಲ್ಲ, ಫುಲ್ ಮ್ಯಾಟ್ರಸ್ ಆಗಿ ಬರುತ್ತೆ. ಬಟ್ ಅಷ್ಟು ಆಗದಾರನೇ ನಾವು ಕಳಿಸ್ಕೊಡ್ತೀರಾ. ಆದ್ರೆ ಒಟ್ಟಲ್ಲಿ ಮುಡಿಸ್ಕೊಡ್ತೀರಾ. ಅದು ದೊಡ್ಡದಾಗಾರ ಇರ್ಲಿ, ಚಿಕ್ಕದಾಗಾರ ಇರ್ಲಿ. ಬಟ್ ಚಿಕ್ಕದಿದ್ರೆ ನೀವು ಅದನ್ನ ಫೋಲ್ಡ್ ಮಾಡಿ ಬರುತ್ತೆ. ಫೋಲ್ಡ್ ಮಾಡಿ ಕೊಟ್ಟು, ಥಿಕ್ನೆಸ್ ಜಾಸ್ತಿ ಇದ್ದಾಗ ಫೋಲ್ಡ್ ಮಾಡಕ್ಕೆ ಆಗೋದಿಲ್ಲ. ಫೋಲ್ಡ್ ಮಾಡಿ ಕಂಪ್ರೆಸ್ ಮಾಡಿ ಕಳಿಸ್ಕೊಡ್ತೀರಾ. ಅಂಡ್ ಇನ್ನು ತುಂಬಾ ಜನರಿಗೆ ಈ ಚಿಕ್ಕ ಸ್ಮಾಲ್ ಬೇಬೀಸ್ ಬೆಡ್ಗಳು ಬೇಕು, ಆಕ್ಸೆಸರೀಸ್ಗಳು ಬೇಕು, ಅದು ಕೂಡ ಕಳ್ಸಿಕೊಡಕ್ಕಾಗತ್ತೆ. ಅದನ್ನ ಇಂಡಿವಿಜುವಲ್ ಆಗಿ ಕೂಡ ಸೇಲ್ ಮಾಡ್ತೀರಾ? ಸೇಲ್ಸ್ ಮಾಡಿ ಕೊಡ್ತೀರಾ. ಕೇವಲ 700 rupees ಇಂದ ಸ್ಟಾರ್ಟ್ ಆಗುತ್ತೆ. 700 rupees ಇಂದ ನಮ್ದು ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ಈ ಲೇಟೆಕ್ಸ್ ಕಾರ್ದು ಸಪೋರ್ಟರ್ ಇದೆಲ್ಲ ಎಷ್ಟು, ಯಾವ ಕಾಸ್ಟ್? ಇದೆಲ್ಲ ನಿಮಗೆ 1900 ಇಂದ ಇದೆ ಸರ್. 1900 ಇದೆ, 1700 ಇದೆ. ಸೊ ಪ್ರೈಸ್ ಡಿಪೆಂಡ್ಸ್, ವೇರಿ ಆಗುತ್ತೆ. ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಾದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ವಿಚಾರಿಸ್ಕೋಬಹುದು ಯಾವ ಪ್ರಾಡಕ್ಟ್ ಎಷ್ಟಾಗುತ್ತೆ ಅಂತ. ಬಟ್ ಒಂದು ವೇಳೆ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ಈ ಪ್ರಾಡಕ್ಟ್ ಬೇಕು, ಈ ಪ್ರಾಡಕ್ಟ್ ಬಂದು ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸರ್ ನಿಮಗೆ ಆನ್ಸರ್ ಮಾಡ್ತಾರೆ. ಅವರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಬಹುದು. ಸರ್ ಗ್ಯಾರಂಟಿ ವಾರಂಟಿ ಅಂತ ಹೇಳಿದ್ರಿ, ನಿಮ್ಮ ಕಂಪನಿಯಿಂದ ಎಷ್ಟು ಗ್ಯಾರಂಟಿ ಇರುತ್ತೆ ಪ್ರಾಡಕ್ಟ್? ನಮ್ದು ಕಾಟನ್ ಹಾಸಿಗೆಗೆ 5 ವರ್ಷ, ಅಬೌವ್ 6 inches ಅಂಡ್ ಅಬವ್ಗೆ 5 ವರ್ಷ ವಾರಂಟಿ. ಅಬೌವ್ ಬಿಲೋಗೆ 3 years ಮತ್ತೆ 2 years ವಾರಂಟಿ. 2 years ವಾರಂಟಿ ಇರುತ್ತೆ, ಏನು ಆಗೋದಿಲ್ಲ ಅಂತ ಹೇಳ್ತೀರಾ ನೀವು? ಓಕೆ ಓಕೆ. ಏನೋ ಆದರೆ ಕೂಡ ನೀವು ಇದ್ದೀರಾ, ಸರ್ವಿಸ್ ಮಾಡಿ ಕೊಡ್ತೀರಾ ಅಂತ ಹೇಳ್ಬೋದು. ಅಂಡ್ ಈ ಸರ್ವಿಸ್ ಇರ್ಬೋದು, ಈ ಸಪೋರ್ಟ್ ಇರ್ಬೋದು, ಆಲ್ ಓವರ್ ಕರ್ನಾಟಕ. ಕರೆಕ್ಟ್ ತಾನೆ? ಆಲ್ ಓವರ್ ಕರ್ನಾಟಕ ಕಳ್ಸಿಕೊಡ್ತೀರಾ. ಅದಕ್ಕೆ ಇಲ್ಲಿ ಮತ್ತೆ ಮ್ಯಾಂಗ್ಳೂರ್ನಲ್ಲಿ ಶೋರೂಮ್ಸ್ ಇದೆ. ಫ್ಯೂಚರ್ ನಲ್ಲಿ ದಾವಣಗೆರೆ, ಹುಬ್ಳಿನಲ್ಲಿ ಶೋರೂಮ್ ಮಾಡೋಣ ಅಂತ ಇದ್ದೀರಾ. ಬಂದು ನೋಡ್ಬೇಕು, ಫೀಲ್ ಮಾಡಬೇಕು ಅಂತಂದ್ರೆ ಬೆಂಗಳೂರಿಗೆ ಬರ್ಬೋದು, ಮಂಗಳೂರಿಗೆ ಬರ್ಬೋದು. ಬೆಂಗಳೂರಲ್ಲಿ ಬಂದ್ಬಿಟ್ಟು ಲಾಲ್ಬಾಗ್ ಹತ್ರ ಇದೆ, ವೆಸ್ಟ್ ಗೇಟ್ ಅಲ್ವಾ? ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ, ಪಕ್ಕದಲ್ಲೇ HDFC ಬ್ಯಾಂಕ್ ಹತ್ರ ಇದೆ. ಮಂಗಳೂರಲ್ಲಿ ಎಲ್ಲಿದೆ? ಮಂಗಳೂರಿನಲ್ಲಿ ಉರುವ ಮಾರ್ಕೆಟ್ ಮಾರಿಗುಡಿ ಟೆಂಪಲ್ ಹತ್ರ ಇದೆ. ಮಾರಿಗುಡಿ ಟೆಂಪಲ್ ಹತ್ರ ನಾವ್ ಯಾವತ್ತಾದ್ರೂ ಮಂಗಳೂರಿಗೆ ಹೋದ್ರೆ ಅಲ್ಲೂ ಶೂಟ್ ಮಾಡ್ಕೊಂಡ್ ಬರ್ತೀವಿ. ಓಕೆ ಅಲ್ವಾ? ಓಕೆ. ಸೊ ಮಂಗಳೂರು ಹೋದ್ರೆ ಅಲ್ಲೂ ಕೂಡ ಶೂಟ್ ಮಾಡೋಣ ವೀಕ್ಷಕರೇ. ಎರಡರ ಅಡ್ರೆಸ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕೂಡ ಒಂದು ಒಳ್ಳೆ ನ್ಯಾಚುರಲ್ ಆಗಿರುವಂತಹ ತಂಪಾಗಿರುವಂತಹ ಹಾಸಿಗೆಗಳನ್ನ ಇಲ್ಲಿ ಪಡ್ಕೊಬಹುದು. ಸರ್ ಮುಂದಿನ ದಿನಗಳಲ್ಲಿ ಇನ್ನ ಏನ್ ತೋರಿಸಬಹುದು ನಿಮ್ಮ ಕಂಪನಿ ಸ್ಲೀಪಿಂಗ್ ಜಾಯ್ ಕಡೆಯಿಂದ? ಇನ್ನ ಏನ್ ಆಡ್ ಮಾಡಬಹುದು? ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸರ್ಪ್ರೈಸ್ ಮಾಡೋಣ ಅಂತೀರಾ? ಖಂಡಿತ ನಿಮಗೆ ಹೇಳ್ತೇನೆ. ಈ ತರ ನಮಗೆ ಸಪೋರ್ಟ್ ಮಾಡೋಣ ಅಲ್ವಾ? ಡೆಫಿನೆಟ್ಲಿ, ಖಂಡಿತವಾಗ್ಲೂ ಕೂಡ ನಿಮ್ಗೂ ಕೂಡ ತೋರಿಸ್ತಾ ಇರ್ತೀನಿ. ಅಂಡ್ ಮತ್ತೊಮ್ಮೆ ಕೂಡ ಸ್ಲೀಪಿಂಗ್ ಜಾಯ್ಗೆ ಬಂದೇ ಬರೋಣ.
ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ತಮ್ಮ ಈ ಶೋರೂಮ್ ಇದೆಯಲ್ಲ, ಟೈಮಿಂಗ್ಸ್ ಏನಿರುತ್ತೆ ಸರ್ ಶೋರೂಮ್ ಟೈಮಿಂಗ್ಸ್? ನಮ್ದು ಶೋರೂಮ್ ಟೈಮಿಂಗ್ಸ್ ಮಂಡೇ ಟು ಸಾಟರ್ಡೆ 10:30 to 8:30, 10:30 to 8:30, ಸಂಡೇ 11 o'clock to 7 o'clock, 11 o'clock to 7 o'clock, ಸಂಡೇನೂ ಇರುತ್ತೆ. ಸಂಡೇನೂ ಇರುತ್ತೆ. ಹೇಗೋ ಲಾಲ್ಬಾಗ್ ಬರ್ತೀರಾ ಒಂದು ರೌಂಡು, ಬಂದಾಗ ವೆಸ್ಟ್ ಗೇಟಿಂದ ಈ ಕಡೆ ಬಂದುಬಿಟ್ಟು ಒಂದು ವಿಸಿಟ್ ಹಾಕೋದನ್ನ ಮಾತ್ರ ಇಲ್ಲಿ ಮರಿಬೇಡಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಬೆಡ್ಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.